ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಬಾರು 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 ಸಾಧನ ಕೇರಿಗೆ ಮರಳಿ ನಮ್ಮಿ ಊರಿಗೆ ಮರಳಿ ನಮ್ಮಿ ಊರಿಗೆ. ಹೌದು ಗೆಳೆಯರೇ, ಬೇಂದ್ರೆಯವರ ನಾಡಲ್ಲಿದ್ದೀನಿ. ಬಾರೋ ಸಾಧನ ಕೇರಿಗೆ ಮರಳಿ ನಮ್ಮಿ ಊರಿಗೆ. ಅವರ ನಾಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಧಾರವಾಡದಲ್ಲಿದ್ದೀನಿ, ಪೇಡಿಯ ನಗರ. ಧಾರವಾಡದಿಂದ ಒಂದು 10 ಕಿಲೋಮೀಟ್ರ್ ಬಂದರೆ ನರೇಂದ್ರ ಅನ್ನೋ ಗ್ರಾಮ ಬರ್ತಿದೆ. ಇಲ್ಲಿ ಹೊಸಮನಿ ಗೃಹ ಉದ್ಯೋಗ ಅಂತ ಶುರು ಮಾಡಿದ್ದಾರೆ. ಒಬ್ಬರು ಮಹಿಳೆ ಸ್ಮಿತಾ ಅಂತ ಅವ್ರ ಹೆಸರು. MBA ಮಾಡಿದ್ರು, ಡಿಗ್ರಿ ಮಾಡಿ ಅವರಿಗೆ ಸ್ವಂತ ಉದ್ಯೋಗ ಏನೋ ಮಾಡ್ಬೇಕಂತ ಆಯಿತು. ಅದಕ್ಕೆ ಒಂದು ಸ್ವಂತ ಉದ್ಯೋಗ ಶುರು ಮಾಡಿದ್ದಾರೆ. ಬಟ್ ಅದಕ್ಕಿಂತ ಭಾಳ ಮುಖ್ಯವಾಗಿ ಅವರು ಮೊದಲು ಒಂದು ಹಳ್ಳಿಗೆ ಬಂದು ಮಾಡಿದ್ದೇನು ಅಂತ ಹೇಳಿದರೆ, ಒಂದಿಷ್ಟು ಜಮೀನು ತಗೋತಾರೆ. ಅಲ್ಲಿಂದ ಸಾವಯವ ಎಲ್ಲ ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಆ ಬೆಳೆಗಳಿಂದ ಬೆಳೆದ ಕಾಳನ್ನು ಏನು 30-40 ಇಂಗ್ರೀಡಿಯೆಂಟ್ಸ್ ಆಗಿ ಮಿಲೆಟ್ ಅಂತ ನಾವೇನು ಮಾತಾಡ್ತೀವಿ, ಆ ಪ್ರಾಡಕ್ಟನ್ನು ಶುರು ಮಾಡ್ಬೇಕಂತ ಬಂದಾಗ ತಲೆಗೆ ಅವ್ರಿಗೆ ಬಂದಿದ್ದು, ಈ ರಾ ಮೆಟೀರಿಯಲ್ಲು ನಾವೇ ಸಾವಯವ ಬೆಳೆದಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದನ್ನು ನಾವು ಜನಕ್ಕೆ ಕೊಡ್ಬೋದು, ಆರೋಗ್ಯವಾದ ಫುಡ್ ಕೊಡ್ಬೋದು ಅಂತ ಅನಿಸಿದ್ರಿಂದ ಅವರು ಹೊಲ ತಗೊಂಡು ಅದ್ರಾಗ ಬೆಳೆದು ಆ ಬೆಳೆ ಕಾಳುಗಳನ್ನು ಮಿಲೆಟ್ ಮಾಡಿಕೊಡ್ತಾರೆ. ಆ ಕತೆ ಹೇಳ್ತೀನಿ. ಅದನ್ನು ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ಮಿತಾ ಅವ್ರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಬನ್ನಿ. ಬಹಳ ಖುಷಿ ಆಯಿತು ಧಾರವಾಡಕ್ಕೆ ಬರಮಾಡಿಕೊಂಡಿದ್ದು ನೀವು. ನಮಗೂ ತುಂಬಾ ಖುಷಿ ಆಯ್ತು ನೀವು ನಮ್ಮ ಊರಿಗೆ ಬಂದು ನಿಮ್ ಜೊತೆ ಒಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಮ್ಗೆ ಇಷ್ಟೊಂದು ಬಂದಿದ್ದೀರಲ್ಲ, ತುಂಬಾ ಥ್ಯಾಂಕ್ ಯು ಸರ್. ಅಯ್ಯೋ, ನನಗೆ ನೀವು ಇಂಟರ್ವ್ಯೂ ಕೊಟ್ಟಿದ್ದು ಪುಣ್ಯ. ಯಾಕಂತ ಹೇಳ್ತೀನಿ, ಇವತ್ತಿನ ತುಂಬಾ ಜನ ಸ್ಟಾರ್ಟಪ್ ಮಾಡೋ ಯುವಕರು ನೋಡ್ತಾ ಇರ್ತಾರೆ ನಿಮ್ಮನ್ನ. MBA ಮಾಡಿದ್ರಿ, ಏನಾದರೂ ಕೆಲಸ ಮಾಡ್ಬೇಕಂತ ಅನ್ಸಿತ್ತಾ ಅಥವಾ ಹೋಗ್ಬಿಡೋದಾಯ್ತು, ಯಾಕೆ ಇಲ್ಲಿ ಬಂದ್ರಿ ಅಂತ? ಇಲ್ಲ, ಆಕ್ಚುಲಿ ಅನ್ಸಿತ್ತು. ಜಸ್ಟ್ ನಾರ್ಮಲ್ ಆಗಿ ಹೇಗೆ ಯೋಚನೆ ಮಾಡ್ತಾರಲ್ಲ, MBA ಆದ್ಮೇಲೆ ಕಾರ್ಪೊರೇಟ್ ಜಾಬಿಗೆ ಹೋಗ್ಬೇಕು ಅಂತ, ಅದೇ ಪ್ಲಾನ್ ಅಲ್ಲಿ ಇತ್ತು. ಬಟ್ ಆಮೇಲೆ ಸ್ವಲ್ಪ ನಮ್ದು ಆರೋಗ್ಯ ಕಡೆ ಫೋಕಸ್ ಮಾಡ್ಬೇಕು ಅನ್ನೋ ನಮ್ ದೃಷ್ಟಿ ಇತ್ತು. ಸೊ ಅವಾಗ ನನ್ನ ಅತ್ತೆಯವರು, ನಮ್ಮ ಮಮ್ಮಿ ಅಂತೀನಿ ಅವರಿಗೆ, ಅವ್ರ ಆರೋಗ್ಯ ಸಲುವಾಗಿ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ರು. ಅದನ್ನ ನಾವು ಕೊಡಿದಾಗ ನಮಿಗೂ ತುಂಬಾ ಚಲೋ ಅನಿಸ್ತು. ಸೊ ಆಮೇಲೆ ನಮಗೆ ಹಂಗೆ ರಿಸರ್ಚ್ ಮಾಡ್ತಾ ಹೋದಾಗ ಕೆಲವೊಂದು ಕಾಳುಗಳು, ಆಮೇಲೆ ಮಿಲೆಟ್ಸ್ ಬಗ್ಗೆ ಆಕ್ಚುಲಿ ನನಗೆ ಅವಾಗಲೇ ಗೊತ್ತಾಗಿದ್ದು ಇದೊಂದು ಮಿಲೆಟ್ಸ್ ಇದೆ ಅಂತ. ಅದಕ್ಕಿಂತ ಮುಂಚೆ ನಂಗೆ ಏನೂ ಐಡಿಯಾ ಇರಲಿಲ್ಲ. ನಮ್ಮ ಅತ್ತೆಯವರೇ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು, ಈ ಥರ ಒಂದು ಮಿಲೆಟ್ ಇದೆ, ಮಿಲೆಟ್ ಯಾವ್ಯಾವ ಟೈಪ್ಸ್ ಇದೆ ಅಂತ. ಸೊ ಅದ್ರ ಬಗ್ಗೆನೇ ಫುಲ್ ಒಳಗೆ ಹೋದಾಗ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ತು. ಆಮೇಲೆ ಅನಿಸ್ತು ನಮಗೆ, ಈಗ ಬೇರೆ ಕಡೆಯಿಂದ ತರಿಸೋ ಬದಲು ನಾವೇ ಯಾಕೆ ನಮ್ಮದು ಖುದ್ದಾಗಿ ಬೆಳಿಬಾರ್ದು ಅಂತ ಅನಿಸಿತ್ತು. ಸೊ ಅವಾಗ ನಮಗೆ ಥಾಟ್ ಬಂದಿದ್ದು, ಫಸ್ಟ್ ನಾವು ಜಮೀನು ಖರೀದಿ ಮಾಡೋಣ, ಸೊ ನೋಡೋಣ ಅನ್ನೋ ಒಂದು ಪ್ಲಾನ್ ಇತ್ತು ನಮ್ಮದು. ಈಗ ಸುಮಾರು 30-40 ಕಾಳುಗಳು ಬೇಕಾದಕ್ಕೆ, ವೆರೈಟಿನ ಎಲ್ಲದನ್ನು ಇಲ್ಲೇ ಬೆಳೆದು ಫಸ್ಟ್ ಜಮೀನು ತಗೊಂಡ್ರಿ ಹಾಗಾದ್ರೆ? ಹೌದು ಸರ್. ಅಂದ್ರೆ ಫಸ್ಟ್ ಮಾಡಿದ್ದು ಪ್ರಾಡಕ್ಟ್ ನಮ್ಮ ಅತ್ತೆಯವ್ರು ಫಸ್ಟ್ ಮಾಡಿದ್ರು, ಆಮೇಲೆ ನಾವೆಲ್ಲ ಕುಡಿದ್ವಿ. ಆಮೇಲೆ ಕಾಳುಗಳು ಕ್ವಾಲಿಟೀಸ್ ನೋಡಿ ಇನ್ನ ಚಲೋ ಇರೋ ಕಾಳು ಬೇಕು ನಮಗೆ ಅಂತ ಅನಿಸ್ತು. ಬಿಕಾಸ್ ಚೆನ್ನಾಗಿರೋ ಕಾಳು ಅಂದ್ರೆ ಏನಂದ್ರೆ ಅದೆಲ್ಲ ನ್ಯೂಟ್ರಿಷನ್ಸ್ ಇರಬೇಕು, ಎಲ್ಲ ಇರಬೇಕು. ಸೊ ಒಂದು ಆರ್ಗ್ಯಾನಿಕ್ ಕಾಳುಗಳನ್ನ ನಮಗೆ ಸಿಗ್ಬೇಕಿತ್ತು. ಮಾರ್ಕೆಟಲ್ಲಿ ಎಲ್ಲ ಹುಡ್ಕೊಂಡು ಹೋದ್ರೆ ವೆರೈಟೀಸ್ ಆಫ್ ಕಾಳುಗಳು ಸಿಗತ್ತೆ. ಬಟ್ ನಮಗೆ ಪರ್ಟಿಕ್ಯುಲರ್ ಫುಲ್ ನ್ಯೂಟ್ರಿಷನ್ ಚೆನ್ನಾಗಿರ್ಬೇಕು, ಸಾವಯವ ಬೆಳೆಯೋದಾಗಿರ್ಬೇಕು. ಕರೆಕ್ಟ್. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಹೋಗೋ ಬದಲು ನಮ್ಗೆ ಶಕ್ತಿನೂ ಇತ್ತು ಜಮೀನ್ ಖರೀದಿ ಮಾಡೋದು. ಸೊ ನಾವು ಮನ್ಸು ಮಾಡಿದ್ರೆ ಮನೆ ತಗೊಂಡು ಫುಲ್ ಸೆಟ್ಲ್ ಆಗಿ ಇರ್ಬೋದಿತ್ತು. ಬಟ್ ನಮಗೇನು ಅಂದ್ರೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾವು ತಿಂತಿರೋದನ್ನ ಜನಗಳಿಗೂ ನಾವು ಏನ್ ತಿಂತಿದೀವಿ ಅನ್ನೋದು ಅವ್ರಿಗೂ ತೋರಿಸ್ಕೊಡ್ಬೇಕಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಚಾಲೆಂಜಿಂಗ್ ತಗೊಂಡು ಜಮೀನು ಖರೀದಿ ಮಾಡಿಬಿಟ್ಟು ಇಲ್ಲಿ ನಾವು ಆರ್ಗ್ಯಾನಿಕ್ ಆದಷ್ಟು ನಾವು ಪ್ರಯತ್ನ ಮಾಡಿಬಿಟ್ಟು ಈಗ ಬಂದಿದ್ದೀವಿ ಈ ಲೆವೆಲ್ಗೆ. ಸೊ ಕಾಳುಗಳನ್ನ ಎಲ್ಲ ಬೆಳಿತಾ ಇದೀವಿ ಇಲ್ಲಿ ನಮ್ದು. ಈಗ ನೋಡ್ತಾ ಇದೀವಿ, ಇದೆಲ್ಲ ನೀವೇ ಬೆಳೆದಿರ್ತಕ್ಕಂಥದ್ದು? ಹೌದು ಸರ್, ಇದು ಕಡಲೆ ಬೆಳೆದಿದೀವಿ ನಾವು. ಇದ್ರದ್ದು ಹೇಳ್ತೀನಿ ನಾವು ಫಸ್ಟ್ ಏನು ಅಂದ್ರೆ, ಇದನ್ನ ಎಕ್ಸ್ಪೆರಿಮೆಂಟ್ ಸಲುವಾಗಿ ಇದಿಷ್ಟು ಪೋರ್ಷನ್ ನಾವು ಮಾಡಿದ್ದು. ಲೈಕ್ 1 ಮಂತ್ ಬಿಫೋರ್ ಇಲ್ಲ ಎಕ್ಸ್ಪೆರಿಮೆಂಟ್ ಸಲುವಾಗಿ ಇದು ಸಗಣಿ ಗೊಬ್ಬರ ಹಾಕಿ ಮಾಡಿದೀವಿ. ಸೊ ಆರ್ಗ್ಯಾನಿಕ್ ಟೈಪ್ ಬರ್ಲಿ ಅನ್ನೋದಕ್ಕೆ, ಆರ್ಗ್ಯಾನಿಕ್ ಕಾಳು ಅಂತ ನಮಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಫಸ್ಟ್ ಇದನ್ನ ಮಾಡಿದ್ವಿ. ಇದು ಔಷಧಿ ಏನು ಹೊಡೆದಿಲ್ಲ? ಇಲ್ಲ ಸರ್, ಏನೇನಿಲ್ಲ, ಬರೀ ಸಗಣಿ ಗೊಬ್ಬರ. ಸಗಣಿ ಅಂತಂದ್ರೆ ಇನ್ನೊಂದು ಬರ್ತದೆ. ಈಗ ಸಗಣಿ ಅಂದ್ರೆ ಏನು, ಹಸುಗಿಸ ಕಟ್ಟಿದಿರಿ ಅಥವಾ ಹೆಂಗ ಸಗಣಿ ತರ್ತೀರಿ? ಇಲ್ಲ ಸರ್, ನಮ್ಗೆ ಇಲ್ಲಿ ರೈತರ ಪರಿಚಯ ಇದ್ದಾರೆ, ಅವ್ರಿಗೆ ಹೇಳ್ತೀವಿ. ಸೊ ನಮ್ಗೆಲ್ಲ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಇಲ್ಲೆಲ್ಲ ಸಗಣಿ ಗೊಬ್ಬರ ಎಲ್ಲ ಚಲೋ ಮಾಡಿ ಕೊಡ್ತಾರೆ. ಎಷ್ಟು ಎಕರೆ ತಗೊಂಡ್ರಿ ಇದು? ಇದು 2 ಎಕರೆ ಇದೆ ಸರ್. 2 ಎಕರೆ ಅಂದ್ರೆ ಮನೆ ನೋಡ್ರಿ, ಹೆಣ್ಮಕ್ಳಿಗೆ ಮೊದಲು ಮನೆ ಕಟ್ಟಬೇಕು ಅಂತ ಇರುತ್ತೆ. ನೀವು ಮನೆ ಸ್ಯಾಕ್ರಿಫೈಸ್ ಮಾಡಿ ಹೊಲ ತಗೊಂಡ್ರಿ. ಹೌದೌದೌದು. ಯಾಕಂದ್ರೆ ಆರೋಗ್ಯ ಇದ್ರೇನೆ ನಾವು
ಗಟ್ಟಿ ಇದ್ರೆ ಮುಂದೆ ಚಲೋ ಇನ್ನೂ ಮನೆ. ಅಲ್ಲ, ಅದ್ರ ಜೊತೆಗೆ ಮೊದಲು ದುಡಿಮೆ ಶುರು ಆಗಲಿ ಅಂತ ಹೌದೌದು ಅಲ್ವಾ? ಹೌದು, ಆ ದುಡಿಮೆ ಶುರು ಆಗಿ ಮನೆಯಿಂದ ದುಡಿಯಕ್ಕಾಗಲ್ಲ. ಕರೆಕ್ಟ್. ಮನೇಲಿ ಏನೋ ಇಟ್ಬಿಡ್ತೀವಿ, ಬಾಡಿಗೆ ಕೊಡ್ತೀವಿ, ಇನ್ನೇನೋ ಮಾಡ್ತೀವಿ. ಬಟ್ ಇಲ್ಲಿ ಏನಂತಂದ್ರೆ ನಮ್ಗೊಂದು ಎಕ್ಸ್ಪೀರಿಯನ್ಸ್, ಓಕೆ, ಒಳ್ಳೆ ಒಂದು ಹಳ್ಳಿ ಸೊಗಡು. ನಾವು ಸ್ವಲ್ಪ ಸಿಟಿಲಿ ಬೆಳೆದು ಬಂದವರು, ಇದು ಆಕ್ಚುಲಿ ನಮ್ಗೆಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದಾಗ, ಇಲ್ಲಿ ಇದ್ದಾಗ, ಇಲ್ಲಿ ಒಂಥರ ನಮಗೊಂಥರ ಬೇರೆನೇ ಫೀಲಿಂಗ್ ಸರ್. ಇಲ್ಲಿ ಮಣ್ಣಿನ ಸ್ಮೆಲ್ ಆಯ್ತು, ಅಥವಾ ನಾವೇ ಅದ್ರೊಳಗೆ ಹೋಗಿ ಕಾಲ್ ತೆಗೆಯೋದು ಏನೇನೋ ಮಾಡ್ತಿರ್ತೀವಿ. ಇದೆಲ್ಲ ನಮಗೆ ಸಿಟಿಲಿ ಸಿಗೋದಿಲ್ಲ ಸರ್. ಆಮೇಲೆ ಈ ರೀತಿ ಎಲ್ಲ ನೀವು ನೋಡ್ಬೋದು, ಇವೆಲ್ಲ ನಾವ್ ಎಲ್ಲಿ ನೋಡ್ತೀವಿ ಸರ್? ಜಸ್ಟ್ ನಾವು ಮೂವಿನಲ್ಲಿ, ಟಿವಿನಲ್ಲಿ ನೋಡಿದ್ವಿ. ಬಟ್ ಇಲ್ಲಿ ಆಕ್ಚುಲ್ ಆಗಿ ಬಂದು ನೋಡಿದಾಗ ಏನೋ ಒಂಥರ ಮನ್ಸು ಖುಷಿ ಆಗತ್ತೆ, ತುಂಬಾ ಚಲೋ ಅನ್ಸುತ್ತೆ ಸರ್. ಬಹಳ ದಿವಸ ಆಯ್ತು ಕಣ ನೋಡಿದ್ ನಾನು, ಅಲ್ವಾ? ಈ ದೃಶ್ಯ ನಿಜಕ್ಕೂ ನೋಡ್ರಿ, ನಾವ್ ಅದನ್ನೆಲ್ಲ ಇವತ್ತಿನ ಹುಡುಗರಿಗೆ ಅರ್ಥನೇ ಆಗಲ್ಲ. ಹೌದು, ನಮ್ಗೆ ಆಕ್ಚುಲಿ ಕಂಪ್ಲೀಟ್ ಐಡಿಯಾನೇ ಇರ್ಲಿಲ್ಲ. ಈಗ ತಗೊಂಡ್ಮೇಲೆ ನಮ್ಗೆಲ್ಲ ನೋಡಿದ್ಮೇಲೆ ಇದ್ರ ಬಗ್ಗೆ ಫುಲ್ ಈಗ ಗೊತ್ತಾಗ್ತಾ ಇದೆ ಸರ್. ಅದ್ಭುತ. ಇದೆಲ್ಲ ಕಡಲೆ ಹಾಕಿದೀವಿ, ಇದು ಎಕ್ಸ್ಪೆರಿಮೆಂಟ್ಸ್ ಅಲ್ಲ ಅಂತ ಹಾಕಿದ್ದು, ಚೆನ್ನಾಗ್ ಬಂದಿದೆ ನೋಡಿ ಸರ್ ಕಡಲೆ. ಇದು ಫಸ್ಟ್ ಹಾಕಿ ನೋಡಿದ್ವಿ ನಾವು, ಈಗ ಇದು ಕಿಲೋ ಟೈಮ್ ಬಂದಿದೆ. ಈಗ ಇದಾಗಿ ಚೆನ್ನಾಗಿದೆ ಅಂತ ಅಂದಾಗ ನಾವು ಆ ಸೈಡ್ ಹಾಕಿದ್ವಿ. ಅಂದ್ರೆ ಇದು ಹೆಂಗ್ ಬರುತ್ತೆ ಅಂತ ನೋಡ್ಬೇಕಾಗಿತ್ತು ನೀವು. ಹೌದೌದು, ಬೆಳೆ ಹೇಗ್ ಬರುತ್ತೆ ಅಂತ ನೋಡ್ಕೊಂಡು ಮತ್ತೆ ವಿಸ್ತಾರ ಜಾಸ್ತಿ ಮಾಡಿ ಅಲ್ಲಿ ಹಾಕಿರಿ. ಕರೆಕ್ಟ್. ಈಗ ಎಷ್ಟು ಬೆಳೆ ಹಾಕಿದ್ರಿ ಇದ್ರಾಗೆ? ಇದ್ರಲ್ಲಿ ನಾವು 3-4 ತರ ಹಾಕಿದ್ದೀವಿ. ಇದು ಕಡಲೆ ಒಂದ್ ನೋಡಿದ್ದೀರಿ, ಅಲ್ಲಿ ಆ ಸೈಡ್ ತೋರಿಸ್ತೀನಿ ಬರ್ರಿ. ನವಣೆ ಇದೆ. ಓಕೆ, ನಿಮಗೆ ಬೇಕಾಗಿದ್ದು ಏನು ನೆಸಿಟಿ ಇದೆ ಅದನ್ನ ಹಾಕಿದಿರಿ. ಕರೆಕ್ಟ್, ಹೌದೌದು. ನಮ್ಮ ಫ್ಯಾಕ್ಟರಿಗೆ, ನಮ್ಮ ಪ್ರಾಡಕ್ಟಿಗೆ ಯಾವ ಕಾಳು ಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಆ ಕಾಳುಗಳನ್ನ ನಾವು ಇಲ್ಲಿ ಬೆಳೆದಿದ್ದೀವಿ. ಓಕೆ. ನವಣೆ ಅಕ್ಕಿ ಅಂತಾರಲ್ಲ, ನವಣೆ ಅಕ್ಕಿ. ಏನ್ ಚಂದ ಐತ್ರಿ ಇದು. ಹೌದು ಸರ್. ನವಣಿ ಅಲ್ಲ? ಹೌದು, ನವಣೆ. ಓಕೆ. ಹಿಂಗೆ ಎಷ್ಟು ಬೆಳೆ ಬೆಳೆದಿರಿ? ಈ ತರ 3-4 ಬೆಳೆದಿಲ್ಲ ಸರ್. ಇದು ನವಣೆ ಒಂದು ಬೆಳೆದಿದ್ದೀವಿ. ಅಂದ್ರೆ ಮಿಶ್ರ ಬೆಳೆ ಹಾಕಿರಿ? ಹೌದೌದು. ಅದೇ ನಮ್ಗೆ ಒಂದು ಐಡಿಯಾ ಇದೆ ನಮ್ಮ ಫ್ಯಾಕ್ಟ್ರಿಗೆ ಎಷ್ಟು ಬೇಕು ಅಂತ. ಸೊ ಅಷ್ಟನ್ನ ನಾವು ಒಂದು ಪ್ಯಾಚ್ ವೈಸ್ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ನವಣೆ ಬೆಳೆದಿದ್ದೀವಿ, ಅಂದ್ರೆ ಲೈನ್. ಹೌದೌದು. ಆಮೇಲೆ ಜವಾರಿ ವಟಾಣಿ ಕಾಳು ಬೇಕು ನಮಗೆ. ಜವಾರಿ ಇದು ವಟಾಣಿ ಕಾಳು ಆ ಸೈಡ್ ಬೆಳೆದಿದ್ದೀವಿ. ಹಂಗೆ ಇದು ಈ 2 ಎಕರೆದಲ್ಲೇ ಹಂತ ಮಾಡ್ಕೊಂಡಿದ್ರಿ. ಹೌದು, ನಾನು ಇನ್ನೊಂದು ಈ ಮಧ್ಯದಲ್ಲಿ ಮರ್ತು ಬಿಟ್ಟೆ. ಈ MBA ಆಯ್ತಲ್ಲ, ಆಮೇಲೆ ನೀವು ಜಾಬ್ಗೆ ಟ್ರೈ ಮಾಡ್ಲಿಲ್ವಾ? ಇಲ್ಲ ಸರ್, ಅದೇ ಇಂಟರ್ನ್ಶಿಪ್ ಹೋಗಿದ್ದೆ. ಆಮೇಲೆ ಮತ್ತೆ ನಾನು ಪಾಪು ಎಲ್ಲ ಆಯ್ತು, ಸೊ ಪಾಪು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಹೋಗ್ಲಿಲ್ಲ, ಬ್ರೇಕ್ ತಗೊಂಡೆ. ಸೊ ಕೋವಿಡ್ ಅಲ್ಲೇ ಆಬ್ವಿಯಸ್ಲಿ ಅಲ್ಲಿ ಇಂಟರ್ವ್ಯೂಸ್ ಎಲ್ಲ ಹೋಗೋ ಬದಲಿಗೆ ಸೊ ಇಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ಯಾರು ನಿಮ್ಮ ಮನೆಯವ್ರದ ಐಡಿಯಾ, ನಿಮ್ದ? ಇಲ್ಲ, ನಮ್ಮ ಅತ್ತೆಯವ್ರದ್ದು. ಅತ್ತೆಯವ್ರದ್ದು? ಅವ್ರು ಆಕ್ಚುಲಿ ಅವ್ರ ಪ್ರಾಡಕ್ಟ್ ಅದು ಮಾಡ್ದಲ್ಲ ಹೋಗಿದ್ರೆ ಇವೆಲ್ಲ ನಮ್ಗೆ ಆಗ್ತಾನೆ ಇರ್ಲಿಲ್ಲ. ಓಕೆ. ಸೊ ಇದಕ್ಕೆಲ್ಲ ಅವರೇ ಮೇನ್ ಕಾರಣ, ನಮ್ಮ ಅತ್ತೆಯವರು ಅದು ಮಾಡಿದ್ರು. ಸೊ ಆಮೇಲೆ ನಾವು ಥಿಂಕ್ ಮಾಡಿದ್ದು ಹೆಂಗೆ ಇದನ್ನ ಇನ್ನ ಸ್ವಲ್ಪ ನಾವು ದೊಡ್ಡದಾಗಿ ಮಾಡ್ಬೋದು, ಇನ್ನ ಚೆನ್ನಾಗಿ ಮಾಡ್ಬೋದು ಅಂದಾಗ ಇದೊಂದು ಐಡಿಯಾಸ್ ನಮಗೆ ಬಂತು ಸರ್. ಸೂಪರ್ ಅದ್ಭುತವಾಗಿ ಮಾಡಿದಿರಿ. ಇದೇನಿದು? ಇದು ಜವಾರಿ ಬಟಾಣಿ. ಜವಾರಿ ಬಟಾಣಿ. ಬಟಾಣಿ ಗೊತ್ತು, ಜವಾರಿದಂದ್ರೆ ಏನ್ರಿ ಇದು? ಸರ್ ನೋಡಿ ಸರ್, ಇದು ನಾಟಿ ಅಂತ ಹೇಳ್ತಾರಲ್ಲ, ಬಟಾಣಿ ಕಾಳು ಅಂದ್ರೆ ಪಲಾವ್ಗೆಲ್ಲ ಹಾಕ್ತಾರೆ, ಅದು ಬೇರೆ. ಇದು ಅದು ದಪ್ಪ ಇರುತ್ತೆ, ಇದು ಜವಾರಿ ಹಿಂಗಿರುತ್ತೆ. ಹೌದಾ? ಹೌದಲ್ಲ, ಇದು ಜವಾರಿ ಬಟಾಣಿ. ಪಲಾವ್ ಎಲ್ಲ ಹಾಕೋಕ್ ಆಗೋದಿಲ್ಲ. ಕಲರು ಬೇರೆ ಇದೆ, ಬಹಳ ಸಣ್ಣದೈತಿ. ಹೌದು, ಬಹಳ ರುಚಿ ಇರುತ್ತೇನ್ರಿ? ರುಚಿ ಇರುತ್ತೆ, ರುಚಿನೂ ಇರುತ್ತೆ, ಅದು ತುಂಬಾ ನ್ಯೂಟ್ರಿಷಿಯಸ್ ಇರುತ್ತೆ, ನ್ಯೂಟ್ರಿಷನ್ ಇರುತ್ತೆ ಇದರಲ್ಲಿ. ಹೌದಾ? ಹೌದೌದು. ಬೀಜ ಎಲ್ಲಿ ತಂದ್ರಿ ಇದನ್ನ? ಇಲ್ಲೇ ಸರ್, ಇಲ್ಲಿ ಇದೆ ಅವ್ರದ್ದು, ಒಬ್ರು ಪರಿಚಯ ಇದ್ದಾರೆ, ಅವ್ರಿಗೆ ಹೇಳಿ. ಹೌದಾ? ಇದನ್ನ ಯೂಸ್ ಮಾಡ್ತೀರಿ ನೀವು? ಹೌದೌದು. ಸೊ ಒಂದ್ ನವಣಿ ಆಯ್ತು, ಬಟಾಣಿ ಆಯ್ತು, ವಟಾಣಿ ಆಯ್ತು. ಅಲ್ಲಿ ಗ್ರೀನ್ ಪ್ಯಾಚ್ ಇದೆಯಲ್ಲ, ಅದು ಕಡಲೆ. ನೋಡ್ರಿ ಅಲ್ಲಿಗೆ ಹೋಗೋಣ. ಮತ್ತೆ 3-4 ಇದರಲ್ಲಿ ಹುರುಳಿಕಾಳು ಹಾಕಿದೀವಿ ಸರ್. ಹುರುಳಿಕಾಳು ಹಾಕಿದಿರಿ? ಹುರುಳಿ. ಆಮೇಲೆ ನಾವು ಮತ್ತೆ ಏನ್ ಮಾಡಿದ್ವಿ, ಮಧ್ಯೆ ನಮ್ಮ ಮನೆ ಸಲುವಾಗಿ ಅಂದ್ಬಿಟ್ಟು ಈ ತರ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀವಿ ಮನೆಗೆ. ಇದು ನೀವು ಬೇಕಾದ್ರೆ ಸ್ಮೆಲ್ ನೋಡಿ ಸರ್, ಎಷ್ಟು ಚಲೋ ಇರುತ್ತೆ ಇದು. ನೋಡಿ, ಜವಾರಿ ಹಳೆ ನೆನಪು ಬರತೈತಿ ನನಗೆ. ಹೌದಲ್ಲ? ಆಮೇಲೆ ಇದು ಹಕ್ಕರಿಕಿ ತಿಂದಿದ್ ನೆನಪು. ಆಮೇಲೆ ಕರ್ಚಿಕಾಯಿ. ಹೌದಲ್ರಿ? ಹೌದೌದು. ಗೊತ್ತೇ ಇಲ್ಲ ಈಗಿನವ್ರಿಗೆ ಎಷ್ಟು ರುಚಿ ಇರ್ತದ. ನೀವು ಪುಣ್ಯವಂತರು. ಆಮೇಲೆ ಇದು ಸಾಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಈಗ ನಿಮ್ದು ಇಷ್ಟಕ್ಕೆ ಆಗಲ್ಲಪ್ಪ, 5 ವರ್ಷಾನುಗಟ್ಲೆ ನಿಮ್ದು ಮಿಲೆಟ್ಸ್ ನಡೀತಾನೆ ಇರುತ್ತೆ. ಅದು ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇದಿಷ್ಟ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಅಕ್ಕಪಕ್ಕ ಹೊಲದ ಜೊತೆ ನಮ್ಗೆ ಒಳ್ಳೆ ಚೆನ್ನಾಗಿ ರ್ಯಾಪೋ ಬಿಲ್ಡ್ ಆಗಿದೆ, ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಾವು ಅವ್ರ ಹತ್ರ ಹೇಳ್ತೀವಿ ನಮ್ಗೆ ಇಂಥ ಕಾಳು ಬೇಕು, ಆಮೇಲೆ ನಮ್ಗೆ ಬರೀ ಸಗಣಿ ಗೊಬ್ಬರದಲ್ಲಿ ಈ ತರ ಬೆಳೆದ್ ಕೊಡ್ಬೇಕು ಅಂದಾಗ ಅವ್ರ ಅದಕ್ಕೆ ಒಪ್ಕೊಂಡು ಅವ್ರು ಬೆಳೆದ್ ಕೊಡ್ತಾರೆ. ಅದು ಹೆಲ್ಪ್ ಆಗ್ತದೆ. ಅದು ಹೆಲ್ಪ್ ಅಕ್ಕಪಕ್ಕ. ಹೌದು, ಇಲ್ಲಿ ಇದ್ದಾರೆ. ಇದು ಮತ್ತೆ ಇದು ಜೋಳ ಎಲ್ಲ ಹಾಕಿದ್ರೆ ನೋಡಿ, ಸೊ ಅದು ಹೋಗುತ್ತೆ ನಮ್ದು ಇದಕ್ಕೆ.
ಸೊ ಅದಕ್ಕೆ ಒಂದು ನಾವು ಮಾತಾಡ್ಕೊಂಡು ನಾವೆಲ್ಲ ರೈತರು ಹ್ಮ್ ನಮಗೆ ಅವ್ರು ಹೆಲ್ಪ್ ಮಾಡ್ತಾರೆ ಸರ್. ಹ್ಮ್ ಹ್ಮ್ ಅಂದ್ರೆ ಇದು ಎಲ್ಲ ನಿಮ್ಮ ಮಿಲೆಟ್ಸ್ಗೆ ಯೂಸ್ ಆಗುತ್ತೆ. ಇದು ಎಲ್ಲಿ ಸೇಲ್ ಗಿಲ್ ಏನು ಮಾಡಲ್ಲ ನೀವು? ಇಲ್ಲ, ನಾವು ಅದು ಉದ್ದೇಶವಿಲ್ಲ ನಮ್ದು. ಇದು ಇಲ್ಲಿ ನಮ್ದು ಹೊಲದಲ್ಲಿ ಬೆಳೆದು ಬಿಟ್ಟು ಮತ್ತೆ ಹೋಗಿ ಮಾರ್ಕೆಟಿಗೆ ಮಾಡೋದು ಉದ್ದೇಶ ಇಲ್ಲ. ಬಿಕಾಸ್ ನಮ್ದು ಪ್ರಾಡಕ್ಟ್ ಒಂದು ಬೆಸ್ಟ್ ಕ್ವಾಲಿಟಿ ಇರಬೇಕು ಅಂದ್ರೆ ನಮ್ ಕಣ್ ಮುಂದೆ ಬೆಳೆದಿದಂತ ಕಾಳನ್ನೇ ತಗೊಂಡು ಚೆನ್ನಾಗಿ ನಮ್ಮ ಪ್ರಾಡಕ್ಟಿಗೆ ಹಾಕೊಡ್ತೀವಿ. ಅದು ನಾನು ಮಿಲೆಟ್ಸ್ ಭಾಳ ನೋಡಿದ್ದೀನಿ, ಮಾಡಿದ್ದೀನಿ, ಬಟ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಏನು ಅಂದರೆ ನಾವೇ ಬೆಳೆದು ನೀವೇ ಇದನ್ನ ಮಾಡಿ ಮಾಡ್ತಾ ಇರೋದು ಅಲ್ವಾ? ಹಾಂ 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 ಓಕೆ. ಯಾಕಂದ್ರೆ ರಾ ಮಟೀರಿಯಲ್ ಎಲ್ಲಿಂದ ಬರುತ್ತಂತ ಯಾರಿಗೂ ಗೊತ್ತೇ ಆಗಲ್ಲ. ಆಮೇಲೆ ಕೆಲವೊಬ್ರು ಪ್ರಶ್ನೆ ಕೂಡ ಇದೆ, ಇಷ್ಟು ಮಿಲೆಟ್ಸ್ ಅಂತೀರಿ, 30-40 ಇಂಗ್ರೀಡಿಯೆಂಟ್ಸು 60ವರೆಗೆ ಹಾಕ್ತಾರೆ ಕೆಲವೊಬ್ರು, ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ ಜನಕ್ಕೆ. ಮೋಸ್ಟ್ಲಿ ನಿಮ್ ನೋಡಿದ್ರೆ ಖುಷಿ ಆಯ್ತು ನನಗೆ. ಇದೊಂದು ಹೊಸ ಅನ್ವೇಷಣೆ ನಿಮ್ದು. ಹೌದು ಸರ್, ನಾವು ಅದೇ ಒಂದು ಇದಕ್ಕೋಸ್ಕರನೇ ಜಮೀನ್ ಖರೀದಿ ಮಾಡಿ ಅಲ್ಲಿ ಇಲ್ಲಿ ಹೋಗೋ ಬದಲಿಗೆ ನಮ್ ಕಣ್ ಮುಂದೆನೆ ಒಂದು ಚೆನ್ನಾಗಿರುವಂತ ಕಾಳುಗಳನ್ನ ನಾವೇ ಬೆಳೆದು ಬಿಟ್ಟು ನಮ್ ಪ್ರಾಡಕ್ಟ್ ಕೊಟ್ರೆ ಅದು ಕ್ವಾಲಿಟಿನೂ ಸೂಪರ್ ಇರುತ್ತೆ, ಹೆಲ್ತ್ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಈಗ ನನಗೆ ಒಂದು ಹೇಳಿ, ಅಕಸ್ಮಾತ್ ನೀವೇ ಕಾಮನ್ ಪ್ರಶ್ನೆ ಬಂದೇ ಬರ್ತಪ್ಪ, ಇಷ್ಟು ಓದಿದ್ದೀನಿ, ಎಲ್ಲಾದ್ರೂ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಈಗಿನ ಲೆಕ್ಕಕ್ಕೆ 1-1.5-2 ಲಕ್ಷ ಸಿಕ್ಬೋದಾಗಿತ್ತು, ಹಾಗೆ ಅದನ್ನ ಸಾಕ್ರಿಫೈಸ್ ಮಾಡಿ ಇದಕ್ಕೆ ಬರ್ಬೇಕು ಅಂತ ಅನಿಸ್ತು ಅಂತ. ಸರ್ ಒಂದು ಹೌದು, ಕಂಪ್ನಿ ಬೇಕಾದ್ರೆ ನಾನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ನಾವು ಓದಿದ್ದೀನಿ, ಚೆನ್ನಾಗಿ ಮಾತಾಡ್ರೆ ಎಲ್ಲೋ ಒಂದ್ ಕಡೆ ಜಾಬ್ ನಂಗೆ ಸಿಗುತ್ತೆ. ಬಟ್ ಇದೇನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದು ನಂಗೆ ಎಲ್ಲೂ ಸಿಗಲ್ಲ. ಇದ್ರಲ್ಲಿ ಏನ್ ಸಿಗುತ್ತೆ, ನಮಗೆ ಖುಷಿ ಸಿಗುತ್ತೆ, ಆಮೇಲೆ ನಮ್ ಕಣ್ ಮುಂದೆ ಬೆಳೆದ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾವೇನ್ ಹಾಕ್ತಿದೀವಿ ಅನ್ನೋದು. ಇದ್ರಲ್ಲಿ ನಂಗೆ ಕಂಪ್ನಿಗೆ ಹೋದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ ಅಲ್ವಾ ಸರ್? ಬಿಕಾಸ್ ಅವ್ರು ನಮಗೆ ಹೇಳ್ತಾರೆ, ನಾವು ಕೆಲಸ ಮಾಡ್ಬೇಕು. ಇಲ್ಲಿ ಹಂಗಲ್ಲ, ಇಲ್ಲಿ ನಾವೇ ಯೋಚನೆ ಮಾಡ್ಬೇಕು, ನಾವೇ ಎಲ್ಲ ಥಾಟ್ ಪ್ರೊಸೆಸ್ ಎಲ್ಲ ಮಾಡಿಬಿಟ್ಟು ನಾವೇ ಎಲ್ಲ ಮಾಡಬೇಕು. ಸೊ ಇದೊಂಥರ ನಮಗೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ನಂಗೆ ಏಜ್ ಇದೆ, ಈ ಏಜ್ ಅಲ್ಲಿ ನಾವು ಸ್ವಲ್ಪ ರಿಸ್ಕ್ ತಗೋಬೇಕು, ಒಂದು ಹುಮ್ಮಸ್ಸು ಇರುತ್ತೆ. ಈಗ ಮಾಡಿದ್ರೆ ನಮಗೆ ಒಂಥರ ಬೆನಿಫಿಟ್. ಆಮೇಲೆ ಮುಂದೆ ಹೋಗಿ ಮಾಡ್ತೀವ, ಈ ಆಪರ್ಚುನಿಟಿ ಸಿಗತ್ತಾ? ಸಿಗಲ್ಲ. ಒಂದ್ ವೇಳೆ ಕಂಪ್ನಿ ಬೇಡಪ್ಪ ಅಂತ ಬೇಜಾರಾಗಿ ಬಂದಾಗ ನಿಮ್ಗೆ ವಯಸ್ಸಾಗಿರುತ್ತೆ, ದಿನಗಳು ಕಳೆದೋಗಿರುತ್ತೆ, ಹುಮ್ಮಸ್ ಕಳೆದೋಗುತ್ತೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ತೀವಿ. ಏನಪ್ಪಾ ಅಂದ್ರೆ ಒಂದು 50+ ತನಕ ಒಂದು ಕಾರ್ಪೊರೇಟ್ ಲೈಫ್ ಲೀಡ್ ವರ್ಕ್ ಮಾಡ್ತೀವಿ. ಒಂದೆಲ್ಲ ಒಂದ್ ಕಡೆ ಮನೆ ತಗೊಂಡು ಒಂದ್ ಕಡೆ ಸೆಟ್ಲ್ ಆಗ್ಬಿಡ್ತೀವಿ, ಆಮೇಲೆ ಮುಗೀತು. ಆದ್ರೆ ಇಲ್ಲಿ ಬಂದಾಗ ಎಷ್ಟೊಂದು ಚಾಲೆಂಜಸ್ ಇರುತ್ತೆ. ಆಮೇಲೆ ವಿಷಯಗಳು ತಿಳ್ಕೊಳೋದಿರುತ್ತೆ, ಕಾಳುಗಳ ಬಗ್ಗೆ ಆಗ್ಲಿ, ಆಮೇಲೆ ನಮ್ಮ ಪರಿಸರದ ಸುತ್ತ ಏನೇನಿದೆ. ಆಮೇಲೆ ಮುಖ್ಯವಾಗಿ ನೀವು ಇಲ್ಲೊಂದಿಷ್ಟು ಜನಕ್ಕೆ ಕೆಲಸ ಕೊಡಬಹುದು. ಹೌದೌದು. ಈಗ ನಾವ್ ಹೀಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಾವೇ ಎಲ್ಲ ಮಾಡಕ್ ಆಗೋದಿಲ್ಲ ಅಲ್ಲ. ಸೊ ನಾವೇನ್ ಮಾಡ್ತೀವಿ, ಸ್ವಲ್ಪ ವರ್ಕರ್ಸ್ನೆಲ್ಲ ಕರ್ಕೊ ಬರ್ತೀವಿ. ಸೊ ಅವರಿಗೆ ನಮ್ಮಿಂದನೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲೇ ಜಾಬ್ ಸೃಷ್ಟಿ ಆಯ್ತು. ಹಂಗೆ ನೀವು ಬಾಸ್ ಆದ್ರಿ, ಅಲ್ಲಿ ಆದ್ರೆ ಕೆಲಸಗಾರ ಆಗ್ತಿದ್ವಿ. ಬಾಸ್ ಆದ್ರಕ್ಕಿನ್ನ ಒಂದು ಅದೇ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೂಪರ್. ಮುಖ್ಯವಾಗಿ ಸ್ಟ್ರೆಸ್ ಇಂದ ಹೊರಗೆ ಬಂದಿರಿ. ಸ್ಟ್ರೆಸ್ ಇಂದ ಹೊರಗೆ ಬಂದಿವಿ. ಹೌದು, ಅದು ಸಿಟಿ ಲೈಫ್ ಅಲ್ಲಿ ಬಾಸು, ಹೌದೌದು, ಟೈಮಿಂಗ್ ಕರೆಕ್ಟ್. ಆಮೇಲೆ ಇನ್ನೊಂದು ವಿಚಾರ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಏನಂದ್ರೆ, ಇಲ್ಲಿ ಸುತ್ತಮುತ್ತ ಏನ್ ಹೊಲ ನೋಡ್ತಿದ್ದೀರಲ್ಲ, ಈ ಹೊಲದಲ್ಲಿ ಯಾರು ಮಿಲೆಟ್ಸ್ ಬೆಳೆದಿರ್ಲಿಲ್ಲ. ಸೊ ನಾವೇ ಫಸ್ಟ್ ಮಿಲೆಟ್ಸ್ ಬೆಳೆದಿದ್ದು. ಅವಾಗ ಮಿಲೆಟ್ಸ್ ಬೆಳಿಬೋದಾ, ಬಹಳಷ್ಟು ಪ್ರಶ್ನೆಗಳು ಬಂತು ನಮ್ಮ ಸುತ್ತಮುತ್ತ ರೈತರಿಂದ. ಅದಕ್ಕೆ ನಾವು ಹೌದು ಬೆಳಿಬೋದು, ಟ್ರೈ ಮಾಡೋಣ ಅಂತ ಅಂದ್ರು. ಆಮೇಲೆ ನಮ್ಗೆ ಸ್ವಲ್ಪ ಪರಿಚಯ ಇದ್ದಾರೆ ಅಗ್ರಿಕಲ್ಚರ್ ಇದರಲ್ಲಿ, ಅವ್ರು ನಮಗೆ ಹೇಳಿದ್ರು ಎಷ್ಟು ನೀರ್ ಹಾಕ್ಬೇಕು, ಎಷ್ಟು ಬೇಕು ಅಂತ. ಸೊ ಅವರ ಗೈಡೆನ್ಸ್ ನಾವು ಹಾಕಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಸರ್. ಅದು ಫಸ್ಟ್ ಟೈಮ್ ಮಿಲೆಟ್ ಹಾಕಿದಾಗ. ಸೊ ಅವಾಗ ನಮ್ಮ ಅಕ್ಕಪಕ್ಕದವ್ರಿಗೂ ಕಾನ್ಫಿಡೆನ್ಸ್ ಬಂತು, ಮಿಲೆಟ್ಸ್ ಬೆಳಿಬೋದಲ್ಲ ಅಂತ. ಬಿಕಾಸ್ ಅವ್ರದ್ದು ಒಂದು ಇದಿರುತ್ತೆ, ಜಸ್ಟ್ ಒಂದು ಜೋಳ ಏಕ ಬೆಳೆ ಬೆಳಿತಾರೆ, ಏಕ ಬೆಳೆ ಬೆಳೆಯೋದು, ಜಸ್ಟ್ ಜೋಳ ಬೆಳೆಯೋದು ಅಥವಾ ಬೇರೆದೊಂದು ಬಟಾಣಿ ಕಾಳು ಬೆಳೆಯೋದು ಅಷ್ಟೇ ಇತ್ತು. ನಾವು ಈಗ ಇಂಟ್ರೊಡ್ಯೂಸ್ ಮಾಡಿದಾಗ ಸುತ್ತಮುತ್ತ ಪರವಾಗಿಲ್ಲ ಅಂತ ಅವರು ಅಪ್ರಿಶಿಯೇಟ್ ಮಾಡ್ತಾರೆ ಸರ್. ಇದೆಲ್ಲ ಅದ್ರ ಪ್ರಭಾವನೇ ಹಂಗಾರೆ. ಹೌದೌದು. ಓಕೆ. ಅದು ತೊಗರಿ ಕಾಳು ಹಾಕಿದೀವಲ್ಲಿ, ಅದು ನಮ್ಮ ಇದಕ್ಕೆ ಮನೆ ಸಲುವಾಗಿ ಮಾಡ್ಕೊಂಡಿದ್ದೀವಿ. ಇದು ಏನಾಗಿದೆ ಮೇಡಮ್, ಇತ್ತಿತ್ತಲಾಗಿ ಇದು ಆಕ್ಚುಲಿ ಹಳೆ ಕಾನ್ಸೆಪ್ಟ್. ಇದು ನಮ್ಮ ಹಿರಿಯರು ಈ ಒಡ್ಡು ಅಂತ ಬರ್ತಿತ್ತು, ಅಲ್ಲೊಂದಿಷ್ಟು ಅಗಸಿ ಹಾಕೋರು, ಔಡ್ಲ ಹಾಕೋರು, ಹೌದಲ್ಲ? ಹಿಂಗೆ ಈ 4 ಸಾಲ ಜೋಳ ಹಾಕೋರು, ಎಲ್ಲವನ್ನು ಮಾಡ್ಕೊಂಡು ಬಂದಿದ್ರು. ಕರೆಕ್ಟ್. ಕಾರಣ ಏನು ಅಂತ ಹೇಳಿದ್ರೆ, ಹೊಲನೇ ಆಧಾರ ಆಗಿತ್ತು, ಅದೇ ಎಲ್ಲವೂ ಕೊಡಬೇಕಾಗಿತ್ತು, ಅದರಲ್ಲೇ ಬದುಕಿತ್ತು. ನಾವೇನು ಮಾಡಿಬಿಟ್ಟಿದ್ದೀವಿ, ಅದನ್ನೆಲ್ಲ ಕಳ್ಕೊಂಡು ಈಗ ಏಕೆ ಬೆಳೆಗೆ ನಿಂತ್ಕೊಂಡ್ಬಿಟ್ಟಿದ್ವಿ. ಅಂದರೆ ಹೊಲಕ್ಕೆ ಹೋಗಂಗಿಲ್ಲಪ್ಪ, ನಾನು ಸುಮ್ಮನೆ ಯಾವುದೋ ಒಂದು ಹಾಕ್ಬಿಡೋದು, ಅದು ಆ ಥರದ್ದಾಗಿ ವಾಪಸ್ ಇದು ಬಂದಿದೆ. ಹಳೆ ಕಲ್ಚರ್ ಇದು ಆ್ಯಕ್ಚುಲಿ. ನೀವು ಅದನ್ನು ಹಳೇದನ್ನ ಮತ್ತೆ ಹಿಡ್ಕೊಂಡಿದ್ದೀರಿ ಹೌದು ಅಲ್ವಾ?
ಹೌದು ಇದು ಅಂದರೆ ಹಿರಿಯರೆಲ್ಲ ಮಾಡಿದ್ರು ಹೌದೌದು, ಬಿಟ್ಟು ಮತ್ತೆ ಅನಿವಾರ್ಯ ನಾವು ವಾಪಸ್ ಬಂದ್ವಿ. ಅದು ಮರ್ತೋಗಿತ್ತು. ಈಗೆಲ್ಲ ಮತ್ತೆ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಅಲ್ಲಿವರೆಗಿನ ನಿಮ್ದು? ಹೌದು ಸರ್, ಅಲ್ಲಿ 3 ಮರ ಕಾಣ್ತಿದೆಯಲ್ಲ, ಹಾಂ, ಅಲ್ಲಿ ಫುಲ್ ಎಡ್ಜ್ ಮಟ್ಟ. ಓಕೆ ಓಕೆ ಓಕೆ. ಏನ್ರಿ ಸಾಹೇಬ್ರ ಇದೆ ಸರ್? ತೊಗರಿ. ಹಾಂ ಸರ್. ಓಕೆ. ಸರ್ ಇವರು ಮೈಲಾರಿ ಅಂತ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಓಕೆ. ಆಮೇಲೆ ಕೆಲವೊಮ್ಮೆ ನಾನು ಫ್ಯಾಕ್ಟ್ರಿಯಲ್ಲಿ ತುಂಬಾ ಬಿಸಿ ಆಗ್ತೀನಿ, ನಂಗೆ ಬರೋಕ್ಕಾಗೋದಿಲ್ಲ ಇಲ್ಲಿಗೆ. ಆಮೇಲೆ ನಮ್ಮ ಹಸ್ಬೆಂಡ್ ಬೆಂಗಳೂರಲ್ಲಿ ಇರ್ತಾರೆ, ಸೊ ಅವಾಗ ಇವರೇ ಫುಲ್ ನೋಡ್ಕೊಳ್ಳೋದು ಸರ್. ಓ ಬನ್ನಿ ಸರ್, ಮುಖ್ಯವಾಗಿ ನೀವೇ ಮಾತಾಡ್ಬೇಕು ಈಗ ನಮಗೆ. ಹೇಳ್ರಿ ಸಾಹೇಬ್ರೆ. ಎಸ್. ಯಾವ ನಿಮ್ದು? ನಮ್ದು ಪುರ್ಗುಲ್ಕಟ್ಟಿ ಸರ್. ಹೌದಾ? ಹಾಂ ಸರ್. ಇದೆಲ್ಲ ನೀವೇ ಮೂಲ ಕಾರಣಕರ್ತರು? ಹಾಂ ಸರ್. ಮೇಡಮ್ ಅವ್ರ ಜೊತೆಗೆ ಜುಗಲ್ ಬಂದಿ ನಿಮ್ದು ಹಂಗಾರೆ. ಹೆಂಗೆ ಈಗ ಐಡಿಯಾ ಇದು? ಐಡಿಯಾ ಸರ, ಇಲ್ಲಿ ಕಾಳು ತಗೋತಾವ, ಇಲ್ಲಿಂದ ಬಿತ್ತವ್ರಿ ಸರ್. ಇಲ್ಲಿ ಸಗಣಿ ಗೊಬ್ಬರದಿಂದ ಬಿತ್ತವ್ರಿ, ಫ್ಯಾಕ್ಟ್ರಿಗೆ ಇಲ್ಲಿಂದನೂ ಕಾಳು ಕಳಿಸ್ತವ್ರಿ ಸರ್. ಈಗ ಇದು ಆಯ್ತಪ್ಪ, ಇದು ತೆಗೆದ್ರಿ ಮತ್ತೇನು ಹಾಕ್ತಿರಿ ಇದರಿಂದ? ಮತ್ತೆ ಬೇರೆ ಬೆಳೆ ಹಾಕೋದು ಸರ್. ಇದು ನವಣಿ ಬಂತ್ರಿ, ಕೊರ್ಲಿ, ಮತ್ತೆ ನೆಕ್ಸ್ಟ್ ಟೈಮ್ ಇದು ಕಡ್ಲಿ ತಕೊಂಡು ಅದನ್ನ ಹಾಕೋದು ಸರ್. ತಕೊಂಡು ಇದನ್ನ ಮಾಡಿ. ಹ್ಞೂ ಸರ್. ಈ ಒಬ್ಬರ ಮೇಂಟೈನ್ ಮಾಡ್ತೀರಿ ಇದನ್ನೇನು? ಹ್ಞೂ ಸರ್. ಇಲ್ಲಿ ಮತ್ತೆ ಆಳುಗಳು ಅದು ಕರ್ಕೋತೀವಿ. ಏನಾರ ಟೈಮ್ ಬಂದಾಗ? ಹ್ಞೂ ರೀ. ಹೊಡೆದದ್ದು ಎಡಿ ಹೊಡೆಯೋದು, ಪಡಿ ಹೊಡೆಯೋದು, ಕಸ ತೆಗಿಯೋದು ಎಲ್ಲ ನಾವು ಆಳುಗಳು ನಾವು ಕುಡಿಯೋ ಮಾಡ್ತೇವ್ರಿ. ಏನು ಹೇಳ್ತೀರಿ ಮೇಡಮ್ ಅವ್ರ ಬಗ್ಗೆ? ಹೆಮ್ಮೆ ಬರ್ತೈತ್ರಿ, ಚಲೋ ಹೆಮ್ಮೆ ಬರ್ತೈತ್ರಿ ಸರ್. ಈ ನೋಡಪ್ಪ, ಈಗ ನಾವು ಊರನ್ನಾರು ಹಳ್ಳಿಯನ್ನಾರ ಒಕ್ಕಲ್ತನ ಮಾಡಕ್ ತಯಾರಿಲ್ಲ. ಹಾಂ ಸರ್. ನೋಡಿ ಇವ್ರು ಸಿಟಿಯಿಂದ ಬಂದು ಓದಿ ಡಿಗ್ರಿ ಮಾಡಿ ಹಾಂ ಸರ್ ಹೊಲಕ್ಕೆ ಬಂದಾರ, ಏನಂತೀರಿ ಅವ್ರಿಗೆ? ಅದ ರೀ, ನಮಗೂ ಅವ್ರು ಅಂದಿದ್ದಕ್ಕರಿ ಹೆಮ್ಮೆ ಬಂದಿದ್ದಾರೆ. ನಾವು ಅವ್ರು ಮಾಡೋಣ ಅಂತ ಅಂದಿದ್ದಕ್ಕರಿ ನಾವು ಇಲ್ಲಿ ಹೊಲ್ದಾಂದ ಇದನ್ನ ಮಾಡಾಕ್ತಿದ್ರಿ ಸರ್. ಓ ಮನೇನು ಮಾಡಿದ್ದಂಗಿದ್ದೀರಿ? ಹೌದು ಸರ್, ಇದು ಕಂಟೈನರ್ ಹೌಸ್, ಇದು ಪೋರ್ಟೇಬಲ್ ಕಂಟೈನರ್ ಹೌಸ್ ಅಂತ. ಇದ್ರ ಬಗ್ಗೆ ನಮಗೆ ನಮ್ಮ ಹಸ್ಬೆಂಡೇ ಆಕ್ಚುಲಿ ಹೆಲ್ಪ್ ಮಾಡಿದ್ದು. ಏನೂ ಐಡಿಯಾ ಇರಲಿಲ್ಲ, ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಆನ್ಲೈನ್ ಅಲ್ಲಿ. ಆದ್ರೆ ಫಸ್ಟ್ ನಾವು ಜಮೀನಿಗೆ ಖರೀದಿ ಮಾಡಿದಾಗ ಇಲ್ಲಿ ಏನೂ ಇರ್ಲಿಲ್ಲ, ಒಂದು ಮರ ಸಹ ಇಲ್ಲ ನೆರಳಿಗೆ ಬೇಕು ಅಂತ ಅಂದ್ರೆ. ಅಲ್ಲಿ ದೂರದಲ್ಲ 3 ಮರ ಕಾಣ್ತಿದ್ದಿಲ್ಲ, ಅಷ್ಟೇ ಇತ್ತು. ಅದು ನೆರಳು ಬುತ್ತಿ ಕಟ್ಕೊಂಡ್ ಬರೋದು, ನೆರಳ ಕುಂದ್ರೋದು, ಊಟ ಮಾಡೋದು, ಕನಸು ಕಂಡ್ಕೊಂಡು ಕುತ್ಕೊಳ್ಳೋದು, ಯಾವಾಗ ಮಾಡ್ತೀವಪ್ಪ ಅಂತೇಳಿ. ಕರೆಕ್ಟ್, ಅಷ್ಟು ಬಿಟ್ರೆ ಇಲ್ಲಿ ಏನೂ ಇರ್ಲಿಲ್ಲ ನೆರಳಾಗ್ಲಿ ಅಂತ. ಆಮೇಲೆ ಮತ್ತೆ ನಮ್ದು ಅಗ್ರಿಕಲ್ಚರ್ಗೆ ಬೇಕಾಗಿದ್ದು ಇಕ್ವಿಪ್ಮೆಂಟ್ಸ್ ಎಲ್ಲ ಇಡ್ಲಿಕ್ಕೆಲ್ಲ ಬೇಕಾಗಿತ್ತು ನಮಗೆ. ಅದಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಸೊ ಅವಾಗ ಮನೆ ಕಟ್ಟೋದಾ ಅಥವಾ ಏನ್ ಮಾಡೋದು ಅಂತ ವಿಚಾರ ಬಂದಾಗ ನಮ್ಮ ಹಸ್ಬೆಂಡ್ ಇವ್ರು ಪ್ರೀತಮ್ ಅಂತ. ಓಕೆ ಸಾಹೇಬ್ರೆ, ನಮಸ್ತೆ. ಬರ್ರಿ ನೀವು. ನಮ್ಮ ಹೊಲಕ್ಕೆ ಬಂದು ಬಹಳ ಖುಷಿ ಆಯ್ತು ಸರ್, ಸಂತೋಷ. ಅದ್ಭುತ. ಈಗ ಕೊಡ್ರಿ, ನಿಮ್ಮ ಹತ್ರ ಭಾಳ ಅದಾವ ಮ್ಯಾಟ್ರ್. ಭಾಳ ನೆನ್ಸ್ಕೊಂಡ್ರಪ್ಪ ನಿಮ್ಮನೆಯವರು. ನೀವು ಇವ್ರಿಗೆ ಹಾಕ್ಬಿಟ್ಟು ನಿಮ್ಮ ಕತೆ ಹೇಳ್ರಿ ಈಗ. ಬರ್ರಿ ಸರ್, ಬರ್ರಿ. ನಾನು ಇಂಜಿನಿಯರ್ ಇದ್ದೇನೆ, ಬೆಂಗಳೂರಲ್ಲಿ ಜಾಬ್ ಮಾಡ್ತೇನೆ ಒಂದು MNC ಅಲ್ಲಿ. ಸೊ ನಮ್ದು ಇದೊಂದು ಪ್ಯಾಷನ್, ಹೊಲ ಮತ್ತು ಇದು ನಮ್ಮ ಮಾಮ್ ನಮ್ಮ ವೈಫ್ ನಡೆಸೋ ಫ್ಯಾಕ್ಟ್ರಿ. ಅದಕ್ಕೆ ಬೇಸಿಕಲಿ ನಮ್ದು ಹೊಲದಿಂದ ಉತ್ಪನ್ನಗಳನ್ನ ಅಲ್ಲಿ ತೊಗೊಂಡೋಗೋದು ಅಂತ ಹೇಳಿ ಅದೊಂದು ಮಾತಾಡ್ಕೊಂಡು ಎಲ್ಲ ಪ್ಲಾನ್ ಮಾಡಿ ಹೊಲ ಮಾಡಿದ್ದು ಸರ್ ಇದು. ನೀವು ಆರಾಮಾಗಿ ನೀವು ಹೆಂಗೋ MNC ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ, ಬೆಂಗಳೂರಲ್ಲಿ ಇರ್ತೀರಿ, ಧಾರವಾಡ, ಆರಾಮಾಗಿ ಅಲ್ಲಿ ಇದ್ದು ಬಿಡ್ಬೋದಾಗಿತ್ತಪ್ಪ ಅಂತ ಒಂದು ಯೋಚನೆ ಎಲ್ಲರಿಗೂ ಬರುತ್ತೆ. ಬಟ್ ನೀವು ಹಳ್ಳಿ ನಂಟು ಬಿಟ್ಟಿಲ್ಲ, ಇಲ್ಲಿ ಏನೋ ಮಾಡ್ತಾ ಇದ್ದೀರಿ. ಹೆಂಗೆ ಓಡಾಡ್ತೀರಿ ಅಲ್ಲಿಂದ ಇಲ್ಲಿಗೆ ನೀವು? ಹೇಗೆ? ಹೌದು ಸರ್, ವಾರಕ್ಕೆ ಒಂದು 3-4 ದಿನ ಅಲ್ಲಿರ್ತೀನಿ, ಮತ್ತೆ ಬಾಕಿ 3-4 ದಿನ ಇಲ್ಲಿರ್ತೀನಿ. ಬಟ್ ಅದೇ ಸರ್, ನಮ್ದು ಲಾಂಗ್ ಟರ್ಮ್ ಆಗಿ MNC ಅಲ್ಲಿ ವರ್ಕಿಂಗ್ ಎನ್ವೈರನ್ಮೆಂಟ್, ಸ್ಟ್ರೆಸ್, ಅದು ನಾವು ನಮ್ದೇ ಹೆಲ್ತ್ ನಾವೇ ಕೆಡಿಸ್ಕೊಂತಿರ್ತೀವಿ. ಅಫ್ಕೋರ್ಸ್ ದುಡ್ಡು ಇರುತ್ತೆ, ಇಲ್ಲ ಅನ್ನೋದಿಲ್ಲ. ಬಟ್ ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ಅಂದ್ರೆ ನಮಗೆ ಉಳಿಯಕ್ಕೆ ಏನೇನು ಬೇಕಾಗುತ್ತೆ ಅದೆಲ್ಲ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅವ್ರಿಗೆ ನಾವೊಂದು ಲರ್ನಿಂಗ್ ಈ ಥರನೂ ಬದುಕ್ಬೋದು ಅಂತೇಳಿ ಒಂದು ದಾರಿ ಮಾಡಿ ಕೊಡ್ಬೋದು. ಮೇ ಬಿ ಪ್ರೀವಿಯಸ್ ಜನ್ರೇಷನ್ ನಮ್ಗೆ ಆ ಪಾತ್ ಹೇಳ್ಕೊಟ್ರು. ವಾಪಸ್ ನೆಕ್ಸ್ಟ್ ನಾವು ಹಳ್ಳಿಗೆ ನಮ್ಮ ಅಜ್ಜ ಅಜ್ಜಿ ಮಾಡೋ ಏನಂತಾರ ಕಸಬುಗಳು, ಅದು ಅವ್ರು ಇರೋ ಶೈಲಿ, ದಟ್ ಈಸ್ ದ ಬೆಸ್ಟ್ ಅಂತ ಹೇಳಿ ನಮ್ಗೆ ಅನಿಸಿ ದೆನ್ ವಾಪಸ್ ಇದಕ್ಕೆ ಸ್ಲೋ ಆಗಿ ನಾವು ಎಂಟರ್ ಆಗ್ತೇವೆ. ವಿ ಆರ್ ನಾಟ್ ಎಕ್ಸ್ಪರ್ಟ್, ಸ್ಲೋ ಆಗಿ ವಿ ಆರ್ ಕಲ್ಕೊಂತ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್. ಭಾಳ ಒಳ್ಳೇದು. ಆಮೇಲೆ ಇದು ನೋಡ್ರಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಗೆ. ನಮ್ಗೆ ಹಳ್ಳಿಯವ್ರಿಗೆ ಇರೋರಿಗೆಲ್ಲ ಏನು ಯೋಚನೆ ಮಾಡ್ತಾರೆ ಅಂದರೆ, ಭಾಳ ಪುಣ್ಯ ಮಾಡ್ರಪ್ಪ ಇವರು, ಆರಾಮಾಗಿ ಸಿಟಿಯಲ್ಲಿ ಇರ್ತಾರೆ, ಲಕ್ಷಾಂತರ ಸಂಬಳ ಬರುತ್ತೆ, ಆರಾಮಾಗಿರ್ತಾರೆ, ನಮ್ದು ಏನಿದು ಅಂತ ಅವ್ರು ಅನ್ಕೊಂತಿರ್ತಾರೆ. ಏನು ಹೇಳ್ತೀರಿ ಅಂತವ್ರಿಗೆ? ಅದೇ ಸರ್, ನೀವು ಹೇಳ್ದಂಗೆ ಅದು ಹೊರಗಿಂದ ಜಗತ್ತು ಬಹಳ ಬೇರೆ ಟೈಪ್ ಇರ್ತೈತೆ, ಅದು ಒಳಗೆ ಇದ್ದವ್ರಿಗೆ ಗೊತ್ತದು ಹೆಂಗಿರ್ತೈತಿ ಅಂತ ಹೇಳಿ. ಅದೇ ಹೇಳಿದ್ರಲ್ಲ, ಕೆಲವೊಂದು ಎಕ್ಸಾಂಪಲ್ಸ್ ಕೋಟ್ ಮಾಡ್ತಾರೆ.
ಈಗ ಮೊದಲಿನವ್ರು ಏನಾಗ್ತಿತ್ತು, ನನ್ನ ವಯಸ್ಸಿನವರು ನಮ್ಮ ಮಾಮ್ ಡ್ಯಾಡಿಗೆ ನಾವು ದವಾಖಾನಿಗೆ ಕರ್ಕೊಂಡು ಹೋಗ್ತಿದ್ವಿ ಆರಾಮ್ ಇಲ್ದಾಗ. ಈಗ ಅವರೇ ನಮ್ಮನ್ನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತೆ. ಬೇಸಿಕಲಿ ನಮ್ದು ಫುಡ್ ಇಂಟೇಕ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಸ್ಟ್ರೆಸ್ ಆಗಲಿ, MNCಯಲ್ಲಿ ನಾಟ್ ಲಾಂಗ್ ಟರ್ಮ್ ಪ್ಲಾನ್ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ನಂದು ಅಡ್ವೈಸ್ ಕೊಡ್ತೇನೆ. ಹಾಂ, ಈ ಪೂರ್ವಭಾವಿ ತಯಾರಿ ಆಲ್ರೆಡಿ ನೀವು ಮಾಡ್ಕೊಂಡಿದ್ದೀರಿ. ಮಾಡ್ಕೊತಾ ಇದೀವಿ ಸರ್. ಅದ್ಭುತ. ಬರ್ರಿ ಯಪ್ಪ, ಭಾಳ ಖುಷಿ ಆಯ್ತು. ಕಣ ನೋಡೇ ಇರಲಿಲ್ಲ. ಕಣ ನೋಡ್ಕೊಂತ ಮಾತಾಡೋಣ ಬರ್ರಿ ನಿಮ್ಮ ಜೊತೆಗೆ. ಹಾಂ, ಕಣ ನೋಡ್ಕೊಂತ ಮಾತಾಡೋಣ. ನಮಗೆಲ್ಲ ಗೈಡ್ ಮಾಡ್ಕೊಂತ ಈಗ ಈ ಜಮೀನಿಗೆ ಈ ಬೆಳೆ ಬರ್ತೈತಿ, ಟ್ರೈ ಮಾಡ್ರಿ, ಈ ಟೈಪ್ ಗೈಡೆನ್ಸ್. ಯಾವಾಗ ನೀರು ಬಿಡಬೇಕು, ಎಷ್ಟು ನೀರು ಬಿಡಬೇಕು ಸರ್. ಬಸ್ಲಿಮ್ಗಪ್ಪ ಅಜ್ಜಾರ ಫುಲ್ ನಮಗೆ ಸಪೋರ್ಟ್. ಯಾವಾಗ ಬರ್ರಿ ಬರ್ರಿ ಬರ್ರಿ, ಹಳಬ್ರು ಸಿಕ್ಕ್ರಿ, ಭಾಳ ಖುಷಿ ಆಯ್ತು. ಹಿಂಗೆ ಬರ್ರಿ ಬರ್ರಿ ಬರ್ರಿ. ಆಯ್ತು ಆಯ್ತು. ಹಾಂ ಹಾಂ ಹಾಂ. ಅವರು ಬೆಳಿತಾರ, ಅವ್ರ ಕಡೆಯಿಂದ ನಾವು ಗೊಂಜಾಳದ ತಗೊಂಡಿರ್ತೇವ್ರಿ, ಕೆಲವೊಮ್ಮೆ ತೊಗರಿ ತಗೊಂಡಿರ್ತೇವಿ. ಹೌದಾ? ಹಾಂ, ಹೇಳ್ರಿ ಅಜ್ಜಾರ, ಈ ನಿಮ್ಮ ಕಾಲಕ್ಕೆ ಈಗಿನ ಕಾಲಕ್ಕೆ ಏನು ಹೆಂಗಂತೀರಿ? ಏನು ನಮ್ಮ ಕಾಲದ ಚಲೋ ಐತ್ರಿ. ಹಾಂ, ಈಗಟ್ಟು ಖರ್ಚಿನ ಮಟ್ಟ ಭಾಳ ಐತ್ರಿಪ್ಪ. ಈಗ ಖರ್ಚು ಭಾಳ ಐತಿ ಅಂತೀರಿ? ಭಾಳ ಖರ್ಚು ಐತ್ರಿ. ಹಾಂ ಹಾಂ, ಅಪ್ಪ ಕಣ ಸಗಣಿ ಕಣ ನೋಡಿ ಭಾಳ ದಿವಸ ಆಗಿತ್ತು. ಹಾಂ, ಈಗ ನೀವೇನು ಬೆಳೆದು ಇವ್ರಿಗೆ ಕೊಡ್ತೀರನೇ? ಕೊಡ್ತೇವಲ್ರಿ. ಕೊಡ್ತೀರಿ? ಹ್ಞೂ. ಹಾಂ, ಮತ್ತು ನೀವು ಏನೋ ಮತ್ತು ಇದನ್ನು ಹೊಡೆಯಂಗಿಲ್ಲ ಅಂದ್ರಿ ಅವ್ರು, ಔಷಧಿ ಗೀಷಧಿ ಎಲ್ಲ? ಗೊಂಜಾಳಕ್ಕದು ಹೊಡಿದಿಲ್ರಿ. ಹಾಂ. ಗೊಂಜಾಳ ತಗೋತಾರ್ರಿ ಅವ್ರ. ಹಾಂ, ತೊಗರಿಗೂ ಹೊಡಿದಿಲ್ಲ ನಾವು. ಹೊಡಿದಿಲ್ಲ? ಹ್ಞೂ ರೀ. ನೀವು ಯಾವ್ದು ಹೊಡಿದಿಲ್ಲ ಅಂತ ತೊಗೊಂತಾರ? ಹ್ಞೂ ರೀ. ಹಾಂ, ಹೊಡೆದಿದ್ದು ತಗೊಳ್ದಿಲ್ರಿ. ಹಾಂ. ಕಡ್ಲಿ ಕಡ್ಲಿ ರೀ ಅದು. ಹೆಂಗೈತ್ರಿ ಈ ಸಲ ಇಳುವರಿ? ಕಡ್ಲಿ ಅಷ್ಟೊಂದು ಪಕ್ಕ ಇಲ್ರಿ ಪ. ಅಷ್ಟ 6 ಕ್ವಿಂಟಲು, ಹಾಂ, 5 ಕ್ವಿಂಟಲು ಎಕರೆಕ? ಹ್ಞೂ ರೀ. ಹಾಂ, ವರ್ಷ ಚಲೋ ಹಾಕಿದ್ದು ರೀ. ಹಾಂ. ಈ ಬರೀ ಕಡಿಮೆ ರೀ. ಹೌದಾ? ಹ್ಞೂ ರೀ. ಅಯ್ಯೋ ಇವನು. ಹಾಂ, ಕಡಿಮೆ ಆಗೈತ್ರಿ. ಮಳೆಗಾಲ ಆಗ್ಲಿಲ್ರಿ. ಹಾಂ, ಬಿತ್ತಿದಿಂದ ಮಳೆ ಆಗಿದ್ರೆ ಚಲೋ ಹಾಕಿದ್ದು ರೀ ಅವ. ಹಾಂ, ಮಳೆ ಆಗ್ಲಿಲ್ರಿಪ್ಪ. ಹಾಂ. ಇದನ್ನ ಬರ್ರಿ ಬಣಿವಿ. ಹಾಂ, ಇದೇ ಹೊಟ್ಟು ಈ ವರ್ಷದ್ರಿ ಇದು. ಹಾಂ, ಅದು ಹಾದ್ ಬರೇ ಬಣಿವ್ರಿ ಅದ. ಹೋದ ವರ್ಷದ್ದನ ಅದು? ಹಾಂ. ಇನ್ನು ಅದು ಆದಿಂತ್ರ ಇದನ್ನ ಬಣಿವ್ ಮಾಡ್ತೇವ್ರಿ. ಈಗ ಮತ್ತೆ ಎಲ್ಲ ಮುಗುದಿನ್ ಸುಗ್ಗಿ ಮುಗುದಿನ್ರಿ. ಕಡ್ಲಿ ಹೊಟ್ಟನ ಇದು? ಅಲ್ರಿ, ಕಡ್ಲಿದು, ಗೊಂಜಾಳ, ಸೋಯಾಬೀನ್ ಹೊಟ್ರಿ, ಹಾಂ, ಹುಳ್ಳಿದು ಎಲ್ಲ ಐತೆ? ಎಲ್ಲ ಐತ್ರಿ ಅದ್ರಾಗ. ಹಾಂ ಹಾಂ. ಇನ್ನು ತೊಗರಿ ಬರ್ತತ್ರಿ. ಹಾಂ, ಈ ಮಿಸಿಲೆ ಮಾಡ್ರಿ ಎಲ್ಲ ಕೈಲೇ ಮಾಡ್ರಿ? ಮಿಷನ್ಲೆ ಮಾಡಿದ್ರಿ ಈಗ ಇದು. ಹಾಂ, ಸೋಯಾಬೀನ್ ಹೊಟ್ಟು ಐತ್ರಿ, ಶೇಂಗಾದ ಐತಿ, ಹಾಂ, ಎಲ್ಲ ಥರ ಐತಿ. ಒಂದು ವರ್ಷಕ್ಕೆ ಚಿಂತಿಲ್ಲ? ಒಂದು ವರ್ಷಕ್ಕೆ ಆಕತ್ರಿ. ಈಗ ಅದು ಹಾದ್ ಬರೋದ ಇನ್ನೂ 1 ವರ್ಷ ಆಗಿ ಉಳಿತೈತ್ರಿ. ಅದು ಉಳಿತೈತೆ? ಇದು ಹಂಗ ಉಳಿತೈತ್ರಿ ಅದು. ಹೌದಾ? ಹ್ಞೂ ರೀ. ಹಾಂ ಹಾಂ ಹಾಂ. ಮತ್ತು ಇದು ಮುಂದಿನ ಸಲ ರೀ ಇದು. ಹಾಂ, ಹಿಂಗ್ರಿ. ಓಕೆ, ಸೂಪರು. ಬಣವಿ ನೋಡಿ ಭಾಳ ಖುಷಿ ಆಯ್ತು. ಅಂದ್ರೆ ಒಬ್ಬ ರೈತಿಗೆ ಎಷ್ಟು ಜವಾಬ್ದಾರಿ ಇರ್ತಾವೆ ನೋಡ್ರಿ. ಬರೀ ಅವ ಬದುಕೋದಲ್ಲ, ಚಂದ ಜೊತೆ ಇರೋ ದನ ಬದುಕಿಸ್ಬೇಕು. ಹ್ಞೂ ರೀ. ಹೌದಲ್ಲ? ಎತ್ತುಗಳು 1-2 ಮನೆ ಕೊಟ್ಟೇವ್ರಿಪ್ಪ. ಎತ್ತಿನ ತೊಗೋಬೇಕ್ರಿ. ಈಗ ಅಷ್ಟು ಎತ್ತುಗಳಿಗೆ ಹೊಟ್ಟೆ ಮೇವಿಗೆ ಅಂದ್ರೆ ಕರೆಕ್ಟ್ ಆಕತ್ರಿ. ಹ್ಞೂ 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 ಹ್ಞೂ. ಸರ್ ಬರ್ರಿ ಸರ್, ಇವ್ರ ಬಗ್ಗೆ ಏನೋ ಹೇಳ್ತಿದ್ರಿ. ಹಾಂ, ಹೇಳ್ರಿ. ಗೊಂಜಾಳ, ತೊಗರಿ ಅದೆಲ್ಲ ಅವ್ರಿಗೂ ನಮ್ಗೆ ಗೊತ್ತೈತೆ ಸರ್. ನಮ್ದು ಏನು ನೀಡ್ ರಿಕ್ವೈರ್ಮೆಂಟ್, ನಮ್ದು ಮೈಂಡ್ ಸೆಟ್ ಹೆಂಗೈತೆ ಅಂದ್ರೆ ಆರ್ಗ್ಯಾನಿಕ್. ಹೊಡಿಲಿದ್ ಕಾಳು ಏನೈತ್ರಿ ಎಲ್ಲ ಕೊಡ್ತೇವ್ರಿ ಅವ್ರಿಗೆ. ಹೊಡಿದ ಕಾಳಿಗೆ ಕೊಡೋದಿಲ್ರಿ. ಈ ಜವಾರಿ ಬಟಾಣ್ರಿ, ಜವಾರಿ ಬಟಾಣಿನೂ ಬಿತ್ತೇವ್ರಿ. ಅದನ್ನು ಔಷಧ ಹೊಡಿದಿಲ್ರಿ ನಾವು. ಅದನ್ನೆಲ್ಲ ಕೊಟ್ಟಿರ್ತೇವಿ. ಈ ಸಲ ಅವ್ರ ಮಾಡ್ಯಾರ್ರಿ. ಅವ್ರದ ರಗಡ ಐತ್ರಿ. ಮತ್ತೆ ಎದಕ್ ಬೇಕ್ರಿ ಅವ್ರಿಗೆ? ಚಲೋ ಆಗುತ್ತೆ. ಮಾರ್ಕೆಟ್ ಮಗ್ಲ ಸಿಕ್ಬಿಡ್ತಾನೆ. ಚಿಂತಿನೇ ತಪ್ಪು. ಅದನ್ನ ತಗೋಬೇಕು, ಹೋಗ್ಬೇಕು ಅಡಿಗೆ, ಅಲ್ಲಿ ಬೇರೆ ಮತ್ತೆ ಕಮಿಷನ್ ಕೊಡ್ಬೇಕು, ಅದು ಇದು ಎಲ್ಲ ಹೋತ. ಒಳ್ಳೆ ರೇಟನು ಸಿಗುತ್ತಾನ. ಈಗ ಬಂತಂದ್ರಿ ಬಡ ಕಿತ್ಕೊಂಬಂದ್ ಗಾಡ್ಯಾಗ ಒಕ್ಕೊಂಬಂದ್ ಕೊಡ್ತೇವ್ರಿ. ಇಲ್ಲೇ ಏನ್ ಕೈಗೆ ಹತ್ತುದಿಲ್ರಿ. ಒಬ್ರಿಗೊಬ್ರು ಆಗುದ್ರಿ ಅನ್ನೋ ಅಪ್ಪತ್ ನೋಡ್ಬೇಕಲ್ರಿ. ಗಾಡ್ಯಾಗ ಒಕ್ಕೊಂಬಂದ್ ಕೊಟ್ಟಿವಿ ಅಂದ್ರ ಇಲ್ಲೇ ಮಿಷನ್ ಇರ್ತೈತ್ರಿ. ಮಿಷನ್ ಹಾಕ್ಬಿಟ್ರೆ ಚೊಕ್ ರಾಶಿ ಆಗಿಬಿಡ್ತದೆ. ಆಮೇಲೆ ನಾವು ಹೊಸಬ್ರು ಸರ್ ಇದು ಫೀಲ್ಡಿಗೆ, ಅಂದ್ರೆ ರೈತ ಇದಕ್ಕೆ ಮಾಡೋದ್ರಲ್ಲಿ. ಸರ್ ಅವ್ರದ್ದು ಟ್ರ್ಯಾಕ್ಟರು ಎತ್ತಿಂದ ಗಳೆ ಇದಾಯ್ತು, ಅವರೇ ಹೆಲ್ಪ್ ಮಾಡಿಕೊಡ್ತಾರೆ ನಮಗೆ ಬಿತ್ತಕ್ಕದೆಲ್ಲ. ಒಂದು ದೊಡ್ಡ ಅವೇರ್ನೆಸ್ ಮೂಡಿಸಿದ್ರಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನೋಡ್ರಿ, ಈಗಿನ ಇವ್ರಿಗೆಲ್ಲ ಗೊತ್ತೈತ್ರಿ, ದೊಡ್ಡ ಅನುಭವ ಇವ್ರದ್ದು. ನೀವು ಅವ್ರಿಗೆ ಅನುಕೂಲ ಆಗಂಗ ಒಂದು ಮಾರ್ಕೆಟು ಸಿಗ್ತಾವೆ. ಆಮೇಲೆ ಒಂದು ಧೈರ್ಯ ಬಂತು. ಈಗ ರೈತಂಗೆ ಏನೋ ಒಂದು ಪ್ರಾಬ್ಲಮ್ ಅಂದ್ರಿ, ಎಲ್ಲ ಬೆಳೆಯಕ್ಕೆ ತಯಾರದ ನಾವು ತಗೊಳ್ಳೋರು ತಗೊಂತೈತೋ ಇಲ್ಲೋ, ಅದು ಮಾರ್ಕೆಟ್ ಆಗುತ್ತೋ ಇಲ್ಲೋ, ಎಲ್ಲಿ ಅವನೋ ರೋಡಿಗೆ ಚಲಿ ಬರೋ ಪರಿಸ್ಥಿತಿ ಬರುತ್ತೋ ಏನೋ. ಹೌದಲ್ರಿ? ಈಗ ನಿಮ್ಗೆ ಇವ್ರು ತಗೊಳ್ಳೋದ್ರಿಂದ ನಿಮ್ಮ ಬೆಳಿಗ್ಗೆ ಗ್ಯಾರಂಟಿ ಬಂದ್ಬಿಡ್ತು. ಹೌದಲ್ಲ?
ಈಗ ಆರಾಮ ಆತದಲ್ಲ ಹಿಂಗ ಹಿಂಗ ಅಂದ್ರೆ ಮಾರ್ಕೆಟ್ ರೈತರಿಗೆ ಒಂದು ಮಾರ್ಕೆಟ್ ನಮಗ್ ನಾವೇ ಒದಗಿಸ್ಕೋಬೇಕು. ಸರ್ಕಾರ ಮಾಡ್ಲಿ ಇನ್ನೇನೋ ವ್ಯವಸ್ಥೆ ಮಾಡ್ಲಿ ಬಹಳ ದೂರದ ವಿಚಾರ ಅವೆಲ್ಲ ಯಾವತ್ ಆಗ್ತಾವ ಬಿಡ್ತಾವ. ಈಗ ನೋಡಿ ನೀವು ಬಂದಿದ್ದಕ್ಕೆ ಇವ್ರಿಗೆ ಅಕ್ಕಪಕ್ಕ ಅವೇರ್ನೆಸ್ ಬಂದಿದೆ, ದೊಡ್ಡ ಕೆಲಸ ಮಾಡಿದಿರಿ ಮೇಡಮ್ ನೀವು. ಅಂದ್ರೆ ಗೊತ್ತಿರ್ಲಿಲ್ಲ, ನೀವು ಬಂದ್ರಿ ಹೇಳಿದ್ರಿ, ಈಗ ಅವ್ರು ತಯಾರಾಗ್ಬಿಟ್ರು, ಈಗ ವರ್ಷ ಅವ್ರು ಬೆಳೆದ್ ನಿಮ್ಗೆ ಕೊಡ್ತಾರೆ. ಈಗ ಸುತ್ತಾರದ ರೈತರನ್ನ ಮಾಡ್ಕೊಂಡ್ರಿ. ಕರೆಕ್ಟ್ ಸರ್, ಹೌದು. ನಾವೇ ಇಂಡಿಪೆಂಡೆಂಟ್ ಆಗ್ತಾ ಇದೀವಿ, ಯಾರ ಮೇಲೆ ಡಿಪೆಂಡ್ ಆಗ್ತೀವಿ. ಚಲೋ ಆತ್. ಭಾಳ ಅದ್ಭುತವಾದ ಕೆಲಸ ಅವರೆಲ್ಲ ನಿರ್ಣಯ ಮಾಡ್ತಾರೆ, ಹೌದಲ್ರಿ? ಚಲೋ ಆತದಲ್ರಿ? ಒಳ್ಳೇದಾಗೈತ್ರಿಪ್ಪ ನಮ್ಗೆ. ಅವ್ರು ಬಂದಿಂದಂತೂ ಭಾಳ ಚಲೋ ಆಗೈತ್ರಿ. ಮತ್ತು ನಿಮಗೆ ಬರಲಿಲ್ಲನ ಯಾವಾಗಲಾದ್ರೂ ಐಡಿಯಾ ನಾವು ಹಿಂಗೆ ಏನಾರ ಮಾಡ್ಬೇಕು ಇವನ್ನ ಅಂತ ಹೇಳಿ? ಇಲ್ರಿಪ್ಪ, ಅದು ಅವಾಗ ಬರ್ಲಿಲ್ರಿ ನಮಗೆ. ಈಗ ಬರಾಕತೈತಿ ಏನಾದರೂ? ಬರಾಕತೈತಿ ಅಂದ್ರು ರೀ ಹುಡುಗರು ಮಾಡೋದಿಲ್ರಿ. ಈಗ ಹೋಗೋಪ್ಪ ನೀನು ಕೂಡ ಇಲ್ಲಿ ಗುದ್ದಾಡೋದಂತ. ಅವ್ರಿಗೆ ಮಂದಿ ಕೆಲ್ಸಕ್ಕೆ ಹೋಗ್ತಾರ, ಅಲ್ಲೆಲ್ಲ ಸಿಟಿಯಾಗ ದುಡಿತೀನಿ ಅಂತಾರ, ಹೋಗಿ ಎಲ್ಲಾರ ಆಫೀಸ್ ಮುಂದೆ ಪ್ಯೂನಾಗಿ ನಿಂತರು ಪರವಾಗಿಲ್ಲ ಸಿಟಿಗೆ ಹೋಗ್ಬೇಕು ಅಂತಾರ. ಇಲ್ರಿ ಹಂಗೇನಿಲ್ರಿ ನಮ್ಮ ಹುಡುಗರ್ರಿ. ಆದ್ರ ಭೂಮ್ಯಾಗನ ಭಾಳ ದುಡಿಮೆ ಮಾಡ್ತಾರ್ರಿ. ಹ್ಞೂನ್ರಿ. ಇಂಥದಕ್ಕದು ಮನಸ್ಸು ಮಾಡೋದಿಲ್ರಿ ಅವ್ರು. ಹೋಗದ್ರ ಅವನಡ ಎಲ್ಲಿದಂತೇಳಿ ಮಾಡುವಂಗ್ ಮಾಡಿ ಮಾರ್ಕೆಟ್ಗೆ ಹೋಗೋದ್ ಬಿಡ್ತಾರ್ರಿ. ಏನ್ ಒಂದ್ 100 ರೂಪಾಯಿ ಕಡಿಮೆ ಆದಿತ್ತು, ಹೆಚ್ಚಾರ ಆದಿತ್ತು. ದೊಡ್ಡ ಕ್ರಾಂತಿ ಅಲ್ರಿ ಯಾವಾಗ್ಲೂ. ಸಣ್ಣದಿಂದ ಶುರು ಆಗ್ಬೇಕು, ಅದು ದೊಡ್ಡದಾಗಬೇಕು. ಎಷ್ಟ್ ಚಂದ ಐತ್ ನೋಡ್ರಿ. ಈಗ ಇವ್ರು ನೋಡಿದ್ರೆ ಖುಷಿ ಆತ ನೀವು ಬಂದಿದ್ದಕ್ಕ. ಇದೊಂದು ಹಿಂಗ್ ಸುತ್ತಲೂ ಆಗ್ಬಿಟ್ರಿ ಒಂದ್ 8-10 ರೈತರು ಆತಲ್ಲ, ಒಳ್ಳೇದ್ ಕೊಟ್ಟಂಗ ಒಬ್ಬರಿಗೊಬ್ಬರ ಮಾದರಿ ನೆಟ್ವರ್ಕ್ ಹಾಕೊಂಡ್ ಹೋಗ್ತದೆ. ಹೌದಲ್ಲ? ಒಳ್ಳೇದಕ್ಕತ್ರಿ ಹಿಂಗಷ್ಟು ರೈತರು ಹುಲಿವಾರ ಆಗಿಬಿಟ್ರಿ. ಆಗತ್ತೆ, ಇನ್ಮೇಲೆ ಮಾಡ್ರಿ ಕ್ರಾಂತಿ ಮಾಡೋನಲ್ರಿ. ಎಷ್ಟ್ ಎಕರೆ ಐತಿ ನಿಮ್ದು? ಇದು ನಮ್ದು ಇಲ್ಲಿ ಒಟ್ಟ 19 ಎಕರೆ ಮನಿ ಜಮೀನ್ ಐತ್ರಿ. ಉಳ್ದಿದ್ದೆಲ್ಲ ಹಿಂಗ್ ಬಡ್ಡ್ಯಾಗ ಅದಾವ್ರಿ. ಬಡ್ಡ್ಯಾಗ ಹಾಕಿರಿ? ರೊಕ್ಕ ಕೊಟ್ಟಾಗ ಬಿಡುದ ಅಂತ ಭೂಮಿ ಮಾಡ್ಯಾವ್ರಿ. ಹೌದನ? ಓ, ಎಷ್ಟು ಮಾಡ್ರಿ ಹಂಗಾರ? ಅವು ಹೆಚ್ಚು ಕಡಿಮೆ ಎಲ್ಲಾ ಕೂಡಿ ಒಂದ್ 40 ಎಕರೆ ಭೂಮಿ ಹಾಕತ್ ನೋಡ್ರಿ. ನಮ್ದು ಮಂದಿ ಹೊರಗಿಂದು ಕೂಡ್ರಿ. ನೀವ ಎಲ್ಲ ಹೊಲ್ದಾಗ ದುಡ್ದು ಮಾಡಿದ್ದ? ಹ್ಞೂನ್ರಿ. ಏ ಭಾರಿ ಮಾಡ್ರಿಲ್ರಿ. ನಮ್ಮ ಮನ್ಯಾಗ ಏನ್ ಯಾರು ನೌಕರಿ ಅವ್ರಿಲ್ಲ ಏನಿಲ್ಲ, ಭೂಮ್ಯಾಗ ದುಡ್ದ ಮಾಡಿದ್ರಿ. ಮಾಡ್ರಿ. ವರ್ಷಕ್ಕೆ ಪೀಕ್ ಎಷ್ಟು ತೆಗಿತೀರಿ? ಪೀಕ್ ವರ್ಷ ಒಂದು 15-16 ಲಕ್ಷ ರೂಪಾಯಿ ಅಗದಿ ಸಂಶಯ ಇಲ್ದ ಹಾಕತ್ರಿ. ಅಗದಿ ಸಂಶಯ ಇಲ್ದಾಗ? ಹ್ಞೂನ್ರಿ. ರೇ ಯಾರಿಗಿದಿ ಮರ್ಯಾ? ಅಲ್ರಿಪ್ಪ, ಮತ್ ಖರ್ಚು ಒಂದ್ ಐತಿ ಅಲ್ರಿ, ಅದ್ರದ್ದು ಖರ್ಚು ತೆಗಿಬೇಕಲ್ರಿ. ಅಷ್ಟು ಬರ್ತೈತ್ರಿ, ಖರ್ಚು ತೆಗಿಬೇಕಲ್ರಿ. ಎಷ್ಟು ಬರುತ್ತೆ? ಖರ್ಚುನು ಬರ್ತೈತ್ರಿ. ಮತ್ತು ಮನಿ ಅವ್ರ ದುಡಿತೇವ ಅಂದ್ರು ಖರ್ಚು 3ರಲ್ಲಿ 1 ಇಸೆಯಾರ ಖರ್ಚು ಬರ್ತೈತ್ರಿ. 2 ಇಸೆ ಉಳಿತೈತ್ರಿ ನಮಗೆ. ಮನ್ಯಾಗ ಮಂದಿ ಐತ್ರಿ, ದುಡಿ ಮಂದಿರಿ. ಹಿಂಗಾಗಿ ಅಷ್ಟು ಉಳಿತಾಯ ಆಕತ್ರಿ. ವರ್ಷ ರೊಕ್ಕ ಉಳಿದಿದ್ದು ಮತ್ತೆ ಬಡ್ಡ್ಯಾಗ ಹೊಲ ಮಾಡ್ಬಿಡ್ತೀವಿ. ಹ್ಞೂನ್ರಿ. ಹಿಂಗ ಮಾಡ್ಕೊಂತ ಎಲ್ಲಾರ ನಮ್ಮ ಲೆಕ್ಕದಾಗ ಸಿಕ್ಕ್ರೆ ಅಷ್ಟೇ, ತೊಡೆ ಅದು ಸಿಕ್ಕ್ರೆ ಅಷ್ಟು ಖರೀದಿ ಹಿಡ್ಕೊಂಡಿರ್ತೇವ್ರಿ. ಈಗ ಭಾಳ ರೇಟ್ ಆಗ್ಯಾವ್ರಿ. ಜಮೀನ್ ರೇಟ್ ಇಲ್ಲಿ 40 ಮಟ ಹೋಗ್ಯಾವ್ರಿ. 40-50 ಮಟ ರೀ. ಹೌದಾ? ಹ್ಞೂನ್ರಿ. ಭಾರಿ ದೊಡ್ಡ ಸಾಧನೆ ನಿಮ್ದು. ಮತ್ತು ಇದನ್ನ ಬಿಟ್ರಿ ಏನು ಇಲ್ರಿಪ್ಪ ನಮ್ದು. ಇದನ್ನ ಮಾಡೋದ್ರಿ ನಾವು. ತಣ್ಣಗಾತು. ನಾವು ಏನು ಮಾಡ್ತೀವಿ ಮಾರ, ಸಿಟಿಗೆ ಹೋಗ್ತೀವಿ, ನಾವೇನು ದುಡಿದೀವಿ ನೋಡಿ. ನೀವು 15-20 ಲಕ್ಷ ಅಂತ ಆರಾಮಾಗಿ ಹೇಳ್ತೀರಿ. ನಮ್ಗೆ ಬಕ್ಕಣದಾಗ ಹುಡುಕಿದ್ರೆ 15 ರೂಪಾಯಿ ಸಿಗೋದಿಲ್ಲ ತಿಂಗಳು ಕೊನೆಗೆ ನೋಡಿದ್ರೆ. ಯಾರ್ದು ವಾಸಿ ಅಂತ? ನೀನ ಶ್ರೀಮಂತ ಹೌದಲ್ಲ? ಅಲ್ರಿಪ್ಪ, ನಿಮ್ಮ ಪಗಾರ ದೊಡ್ಡ ಇರ್ತಾವ ತಗೋರಿ. ಬರೀ ಖರ್ಚು ಪಗಾರ ತಗೊಳೋದೈತಿ. ಒಂದು 3 ತಾಸು ಆಗುತ್ತೆ ಆಫೀಸ್ಗೆ ಹೋಗೋ ಒಳಗಡೆ. ಅದಕ್ಕೆ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಬೇಕು. ವಾಪಸ್ ರಾತ್ರಿ ಬರೋ ಮಟ 10 ಗಂಟೆ ಆಗತ್ತ ಮನಿ ಸೇರ್ಬೇಕಂದ್ರ. ನಿಂದೇನಿಲ್ಲ, ಆರಾಮ್ ಸೇರ ಹವಾ, ಒಳ್ಳೆ ಗಾಳಿ, ಒಳ್ಳೆ ಊಟ, ಅದಕ್ಕೆ ಮಾತ್ರ ಚಿಂತೆ ಇಲ್ರಿಪ್ಪ. ಒಳ್ಳೆ ನಿದ್ದಿ. ಮತ್ತೆ ಯಾರು ಶ್ರೀಮಂತರು ಇದ್ರಾಗ? ಏನು ಇದನ್ನ ನೋಡಾಕ ನಿಂತ್ರ ನಾವು ಹೆಚ್ಚಿನ ಅವ್ರಿ. ಮತ್ತೆ ಹವಾ ಸೀರೆ ಎಲ್ಲದ್ರಿಂದ ಶುದ್ಧ ಐತಿರಿ. ನಿಮಗೆ ಪಾಪ ರಗಡ್ ಐತಿ ಅಂದ್ರು ನಮ್ಮಷ್ಟ ನೆಮ್ಮದಿ ಸಿಗುದಿಲ್ರಿ ನಿಮ್ಗೆ. ಹೌದಲ್ರಿ? ಮತ್ತೆ ಕರೆಕ್ಟ್. ನಿಮ್ಮನ್ನ ನೋಡಿ ಹೆಮ್ಮೆ ಆಯ್ತು ನನಗೆ ಇವತ್ತು. ಬರೀ ರೈತರು ಬರೀ ಗೋಳಿನ ಕತ್ತಿನೇ ಹೇಳ್ತಿದ್ದೆ. ಅದ್ಭುತವಾದ ರೈತರು ಏನದು? ಇದು ನಮ್ದು ಮೇನ್ ಪ್ರಾಡಕ್ಟ್ ಸರ್, ನಮ್ದು ಫ್ಯಾಕ್ಟ್ರಿದ. ಇದು ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಇದೆ. ಸ್ಟಾರ್ಟಿಂಗ್ ನೀವು ಇದನ್ನ ಮಾಡಿದ್ದ? ಸ್ಟಾರ್ಟಿಂಗ್ ಅಜ್ಜರಿಗೆ ನಮ್ ಪ್ರಾಡಕ್ಟ್ ತೋರಿಸಿದ್ವಿ. ನನಗೆ ಭಾಳ ಒಳ್ಳೇದಾಗೈತ್ರಿ. ಹೌದಾ? ಹ್ಞೂನ್ರಿ. ಭಾಳ ಚಲೋ ರೀ. ಇದು ಪೌಡರ್ ಇದು. ಎಲ್ಲಾ ತರ ಕಾಳಿಂದು, ಬಾದಾಮು, ಇದು ಲವಂಗ, ಸಿರಿಧಾನ್ಯ ಎಲ್ಲ ಹಾಕಿ ಪೌಡರ್ ಮಾಡಿರ್ತಾರ್ರಿ. ಇದನ್ನ ದಿವಸ ಬೆಳಿಗ್ಗೆ 2 ಚಮಚೆ ಗಂಜಿ ಮಾಡಿ ಕುಡಿತೇನ್ರಿ ನಾ ಇದನ್ನ.
ಇದರಿಂದ ಚಲೋ ಆಗೈತ್ರಿ ನನಗೆ. ಏನಾಗಿತ್ತು ನಿಮ್ಗೆ? ನನಗೆ ಹಾಸ್ಟ್ ಆಗಿತ್ತು ರೀ, ಹಾಂ, ಹಾಸ್ಟಿಂದ ರೀ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಬೈಪಾಸ್ ಸರ್ಜರಿ ಆಗೈತೆ ಸರ್. ಬೈಪಾಸ್ ಸರ್ಜರಿ ಆಗಿತ್ತು ನಿಮ್ದು? ಹ್ಞೂ ರೀ. ಹಾಂ ಇದನ್ನ ತಗೊಳಕತ್ತಿಂದ ದಡ ಆದ್ರಿ ನಾ. ಹಾಂ ಹಾಂ ಊಟ ಹೊಕ್ಕಿದ್ದಿಲ್ರಿ, ಹಾಂ. ಚೊಕ್ಕ ಇದ್ರ ಮ್ಯಾಲ ನೋಡ್ರಿ. ಹೌದಾ? ಹ್ಞೂ ರೀ. ಹಾಂ 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 2 ಚಮಚೆ ಮಾಡಿಕಾರ ಗಂಜಿ ಮಾಡಿ ಕುಡಿದ್ ಬಿಟ್ರಿ, ಹೊಟ್ಟಿನೂ ತುಂಬ್ತಿತ್ರಿ, ನನಗೆ ಆರೋಗ್ಯಕ್ಕೆ ಚಲೋನೂ ಆಕೈತ್ರಿ ಇದು. ಇದನ್ನ ತಗೋತೇನ್ರಿ ನಾ ಈಗ. ಹೌದಾ? ಹ್ಞೂ ರೀ. ಬೆಳಿಗ್ಗೆ ಒಂದು ಟೈಮ್ ಅಷ್ಟೇ ರೀ, ಅತ್ತಾಗಿಂದ ಮತ್ತೆ ಏನಾರ ಊಟ ಮಾಡ್ತೇನ್ರಿ, ಬಿಸಿ ರೊಟ್ಟಿ ಅದು ಇಂಥದ್ರಿ. ಹೌದಾ? ಹ್ಞೂ ರೀ. ಬೆಳಿಗ್ಗೆ ಎದ್ದು ಕೂಡಲೇ ಮಾತ್ರ ಒಂದು ಟೈಮ್ ಇರುದ ನೋಡ್ರಿ ಇದು. ಭಾರಿ ಆಯ್ತಲ್ಲ. ಸ್ಟಾರ್ಟಿಂಗ್ ಕೊಟ್ಟಾಗ ಅಷ್ಟು ಇದು ಮಾಡಿರ್ಲಿಲ್ಲ ಅವರು, ಅಂದ್ರೆ ಮೊದ್ಲು ಹಾರ್ಟ್ ಇದಕ್ಕೆ ಅನ್ಕ ಮೊದ್ಲು ಒಂದು ಭಾಳ ಕೊಟ್ಟಿದ್ದೀವಿ. ಆಮೇಲೆ ಅವ್ರು ನಡು ಬಿಟ್ಟಿದ್ರು, ಬಟ್ ಯಾವಾಗ ಅವ್ರಿಗೆ ಅದು ಇದು ಆಯ್ತಲ್ಲ ಇನ್ಸಿಡೆಂಟ್, ಆಮೇಲಿಂದ ಕಂಟಿನ್ಯೂಸ್ ತೊಗೊಳಕ್ಕೆ ಚಾಲೂ ಮಾಡಿದ್ರು. ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯ್ತು. ಆಮೇಲೆ ಅವ್ರಿಗೆ ಅದು ಎನರ್ಜಿ ಸಿಗ್ತೈತಲ್ಲ ಸರ್, ಅದು ಒಂದು ಗಂಜಿ ರೀತಿಯಿಂದ ಹೋಗ್ತೈತಿ, ಆರಾಮಾಗಿ ಜೀರ್ಣ ಆಕೈತೆ ಅವ್ರಿಗೆ. ಸೊ ಹಿಂಗಾಗಿ ಅವ್ರಿಗೆ ಭಾಳ ಹೆಲ್ಪ್ ಆಯ್ತು ಅದು. ಅಲ್ಲಿ HDMನ್ಯಾಗ ಇದ್ದಾಗ ರೀ ಮನಿಯಿಂದ ಮಾಡಿ ಕಳಿಸ್ತಿದ್ರಿ ಇದನ್ನ ಬೆಳಿಗ್ಗೆ. ಇದೇ ಬದುಕಿಸಿದ್ ನೋಡ್ರಿ ನಾನು ಅಲ್ಲಿ. ಮನಿಗೆ ಬರೋ ಮಟಾನು ಇದ್ರ ಮ್ಯಾಲ ಜೀವನ ನೋಡ್ರಿ. ಮನಿಗೆ ಬಂದಿಂದಂತೂ ಆಗಾಗ ಬಿಸೇದ್ ಮಾಡಿ ಕೊಡಾಕತ್ತೀರಿ, ತಗೋತಿದ್ನಿ. ಭಾಳ ಚಲೋ ಅನ್ಸಾಕತ್ತೀರಿ ಅದು. ಒಂದು ಟೈಮ್ ಒಟ್ಟು ಬೆಳಿಗ್ಗೆ ಎದ್ದು ಕೂಡಲೇ ಇದೆ ನೋಡ್ರಿ. ಇದನ್ನ ತೊಗೊಂಡಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಬೆಳಕು ನೀವು ಮತ್ತೆ ಏನಾರ ತಿನ್ಬೋದ್ರಿ ನಾವು. ಭಾರಿ ಆಯ್ತು. ಹ್ಞೂ ಸೂಪರ್ ನೋಡ್ರಿ. ಬೆಳೆದಿದ್ದು ಇಲ್ಲೇ ನಡೆದಿದೆ, ಅದ್ರ ಪ್ರಯೋಗನೂ ಇಲ್ಲೇ ನಡೆದಿದೆ. ಹೆಲ್ತ್ ಬೆನಿಫಿಟ್ಸ್ ಈ ತರ ಕಂಡ್ಕೂಡ್ಲೆ ನಮಗೂ ಬಹಳ ಎನ್ಕರೇಜ್ಮೆಂಟ್ ಅಲ್ಲ ಸರ್ ಅದು. ಸರ್ ಒಬ್ರು ಕಸ್ಟಮರ್, ಐ ಮೀನ್ ಇದೇ ರೀತಿ ಬಹಳ ಜನ ನಮ್ಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನ ಲೆಟ್ಸ್ ಸೇ ಮುಂದೆ ಹೋಗಕ್ಕೆ ಸ್ಫೂರ್ತಿ ಆಗ್ತಾ ಇದಾರೆ ಅಂತ. ಯಪ್ಪ, ನೀ ಏನ್ ಬೇರೆ ತಿಂದಿಲ್ಲ, ನೀ ಬೆಳೆದು ಇವ್ರಿಗೆ ಕೊಟ್ಟಿರಲ್ಲ, ಮಾಡಿ ಪೌಡರ್ ಮಾಡಿ ನಿಮ್ಗ ಕೊಟ್ಟಾರ. ಹೌದಲ್ಲ? ಇದೇನ್ ಅವ್ರದಲ್ಲ, ನಿಮ್ದ ಇದೆ. ಹಿಂಗ ಹಳೆಬ್ರು ಎಲ್ಲ ನೀವೆಲ್ಲಿ ಮರ್ತೀರನ ಜಗ್ ಇಂಥವ ಅವಾಗ ಏನ್ ಮಾಡ್ತಿದ್ರು, ತಾಲಿಪಟ್ಟೆ ಅಂತ ಮಾಡ್ತಿದ್ರು. 3-4 ಥರದ ಜೋಳದ ಹಿಟ್ಟು, ಆ ಹಿಟ್ಟು ಈ ಹಿಟ್ಟು ಸೇರ್ತಿದ್ರು, ಆರೋಗ್ಯಕ್ಕೆ ಬಂದ್ಬಿಡೋದು. ಹೌದಲ್ಲ? ಹಬ್ಬಕ್ಕೆ ಒಂದೊಂದು ಅಡಿಗೆ ಮಾಡ್ರು, ಅಲ್ಲಿ ಒಂದಿಷ್ಟು ನಮ್ಗೆ ಆರೋಗ್ಯ ಸಿಕ್ತಿತ್ತು. ಈಗೆಲ್ಲ ಕಳ್ಕೊಂಡಿವಿ, ಎಲ್ಲ ಕಳ್ಕೊಂಡು ಹೋಗೈತ್ರಿ. ಏನಿಲ್ರಿ, ಮೊದಲಿಂದ ಏನು ಉಳ್ದಿಲ್ರಿ. ಹೌದಲ್ಲ? ಹಬ್ಬ ಹರಿದಿನ ಇಲ್ಲ, ಎಲ್ಲಿ ತರ್ತೀರಿ. ಆಟ ಆಡೋದಂತೂ ಮರ್ತು ಬಿಟ್ಟಿವಿ. ಈಗ ನೀವು ಸಣ್ಣರಿದ್ದಾಗ ಎಷ್ಟು ಆಟ ಆಡಿದ್ರಿ? ಬ್ಯಾಡ ತೋರ್ರಿ. ಇವ್ರ ಆರೋಗ್ಯ ಹೆಂಗಿರೋದು ಗೊತ್ತಾ ಸರ್? ಈಗ ಇವ್ರದ್ದು ಮರ ಹತ್ತವ್ರಿ ಇವ್ರು. ಹ್ಞೂನ್ರಿ. ವ್ಯಾಯಾಮ ಆಗೋದು, ಇಲ್ಲೊಂದ್ ಕಾಲು ಅಲ್ಲೊಂದ್ ಕೈ, ಎಷ್ಟು ವ್ಯಾಯಾಮ ಐತಿ ನೋಡ್ರಿ. ಲೆಕ್ಕ ಹಾಕಿದ್ರೆ ಈಜ್ ಹೊಡಿಯಾರ ಕೆರೆಗೆ ಹೋಗಿ. ಆಮೇಲೆ ಇವ್ರು ನಾವೇನ್ ನಡಿಗೆ ಅಂತ ಮಾಡ್ತೀವಲ್ಲ, ಆರಾಮಾಗಿ ಸಹಜಕ್ಕೆ 10 ಕಿಲೋಮೀಟರ್ ದಿವಸ ನಡೀತಾರೆ ಇವ್ರು. ಆಮೇಲೆ ಗಳಿಯದ್ ಹೊಡಿದ್ರನ್ಯಾಗ ಎಷ್ಟು ಎಫರ್ಟ್ ಹೋಗ್ತದೆ. ಹಂಗಾಗಿ ಬೆವರು ಎಲ್ಲಾ ಪ್ರಕೃತಿ ತಾನೇ ಮಾಡಿಸ್ಕೊಂತ ಇತ್ತು. ಕರೆಕ್ಟ್. ಈಗ ನಾವು ಲೇಜಿ ಆಗಿ ಎಲ್ಲ ಬಿಟ್ಟು ಅದಕ್ಕೆ ಜಿಮ್ ಅಂತ ಬಂದಿವಿ, ನಡಿಗೆ ಅಂತ ಬಂದಿವಿ, BP ಶುಗರ್ 108 ಅಂಟಿಸ್ಕೊಂಡ್ಬಿಟ್ಟಿದ್ವಿ. ಹಂಗಾಗೈತೆ. ಭಾಳ ಚಲೋ ಆಯ್ತು ನಿಮ್ಮನ್ನ ಭೇಟಿಯಾಗಿ, ಭಾಳ ಖುಷಿ ಆಯ್ತು. ಅದ್ಭುತ. ಬರ್ರಿ ಒಂದ್ಸಲ ಬೆಂಗಳೂರಿಗೆ, ನಮ್ಮ ಮನೆಯವ್ರ ಒಂದು ಬುದ್ಧಿ ಹೇಳ್ರಿ. ಬರ್ತೀನಪ್ಪ. ನಮಸ್ಕಾರ. ನಮಸ್ತೆ. ನಮಸ್ತೆ. ನಿಮ್ಮ ಕೈ ಭಾಳ ದಿನ ಆದ್ಮೇಲೆ ಬಂದಾರ್ರಿ ಅವ್ರ. ಇರ್ಲಿ, ಏನು ಇಲ್ಲಿ ಇರ್ತೇವ ತೋರವ, ಜನ್ಮ ಧರಿಸಲೇ ಉಳಿದ್ ಬಂದೇವ್, ಸಾಕವ. ಸೊ ಹಾಗಾದರೆ ಈಗ ಒಂದು ಕೆಲಸ ಮಾಡೋಣ. ಇಲ್ಲಿಂದ ಈಗ ಬೆಳೆದಿದ್ದು ತೋರಿಸಿದೀವಿ ಇವರಿಗೆ. ಇದು ಕಾಳಾಗಿ ಇದು ಮಿಲೆಟ್ ಹೇಗಾಗುತ್ತೆ ಅಂತ ತೋರಿಸೋಣ. ಈಗ ಅದನ್ನ ಎಲ್ಲಿ ತೋರಿಸ್ತೀರಿ? ನಮ್ಮ ಫ್ಯಾಕ್ಟ್ರಿಗೆ ಹೋಗೋಣ ಬರ್ರಿ. ನಿಮ್ಮ ಫ್ಯಾಕ್ಟ್ರಿ ಎಲ್ಲಿದೆ? ಇಲ್ಲಿಂದ ಇಲ್ಲಿ ಧಾರವಾಡದಲ್ಲಿದೆ ಸರ್. ಧಾರವಾಡದಲ್ಲಿ ನಾರಾಯಣಪುರ. ಇಲ್ಲಿಂದ 10 ಕಿಲೋಮೀಟರ್ಸ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಆ ಪ್ರೊಸೆಸ್ ನೋಡೋಣ. ಹಾ, ಹೆಂಗು ನಿಮ್ಮ ಅತ್ತೆ ಇರ್ತಾರೆ, ಮಾತಾಡ್ಸೋಣ ಅವ್ರನ್ನ. ಬನ್ನಿ ಹಂಗಾರೆ ಹೋಗೋಣ. ಬನ್ನಿ ಗೆಳೆಯರೆ ಫ್ಯಾಕ್ಟ್ರಿಗೆ. ಹಾಂ.